ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಈಗ ಪರಮಾರ್ಥ ಗೀತೆ ಗತಿಗಳು 11 ಗತಿಗಳಲ್ಲಿ ನಾವು 11ನೇ ಗತಿಯನ್ನು ನೋಡಬೇಕಾಗ್ತದೆ. ಇವಾಗ ಜೀವನ್ಮುಕ್ತ ಪುರುಷನಿಗೆ ಯಾವ ಲಕ್ಷಣಗಳು ಅದಾವ ಅವುಗಳನ್ನು ಶಿಷ್ಯನಿಗೆ ತಿಳಿಯುವುದಕ್ಕಾಗಿ ಗುರುಗಳು ಈ ಗತಿಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ಜೀವನ್ಮುಕ್ತ ಇರುವಂಥ ಪುರುಷನ ಲಕ್ಷಣಗಳು ಏನದಾವ, ಹೆಂಗದಾವ ಅನ್ನುವಂಥ ವಿಚಾರಗಳನ್ನು ಅವರು ಹೇಳ್ತಾರೆ. ಸೂತ್ರ ನೋಡೋಣ ಏನು ಹೇಳಿದ್ದಾರೆ. ಇಂತು ಒಲಿದು ಪೇಳದ ಸಾಧನ ಸಂತತಿಯಂ ಸಾಧ್ಯದೊಡನೆ ಸಮರಸ ವೈದಿ ಸಮಂತಿಪ್ಪ ಯೋಗಿ ಆತನೇ ಇಂ ತನುವಿರೆ ಜೀವಿಪ ಅನುವನು ಅರುಪೆವನು ಈಗಳಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಒಂದು ಸಾಧನೆಗಳನ್ನು ನಾನು ಪ್ರೀತಿಯಿಂದ ಹೇಳಿದೆ, ವಿಷಯಗಳನ್ನು ಸಪ್ತಭೂಮಿಕೆಗಳದು. ಈ ಗತಿಯಲ್ಲಿ ನಿನಗೆ ಯೋಗೀಶ್ವರನ ಚರಿತ್ರೆಯನ್ನು ಹೇಳುತ್ತೇನೆ. ಹೆಂಗಂದ್ರೆ ಮೊದಲ ಈ ಜ್ಞಾನಕ್ಕೆ ಸಾಧನೆಗಳಾದಂಥ ವಿವೇಕ ವೈರಾಗ್ಯಾದಿ ಸದ್ಗುಣಗಳು ಏನು ಅದಾವ ಅವೆಲ್ಲವು ಅವುಗಳಿಂದ ಕೂಡಿದಂಥ ಬ್ರಹ್ಮವನ್ನು ಅಪರೋಕ್ಷೀಕರಿಸಿಕೊಂಡಂಥ ಬ್ರಹ್ಮ ಸ್ಥಿತಿಯಲ್ಲಿ ಇರ್ತಾನತ. ಯಾಕಂದ್ರೆ ಜ್ಞಾನಿ ಕೂಡ ಹಂತ ಹಂತವಾಗಿ ಬಂದಿದ್ದಾನ. ಹೆಂಗಂತಂದ್ರೆ ವಿವೇಕ ವೈರಾಗ್ಯ ಶಮ ದಮಾದಿಗಳನ್ನು ಇವೆಲ್ಲ ಸದ್ಗುಣಗಳು ಏನದಾವ ಇವೆಲ್ಲವುಗಳನ್ನು ಇವುಗಳಿಂದ ಯುಕ್ತನಾಗಿ ಕೂಡಿಕೊಂಡು ಬ್ರಹ್ಮವನ್ನು ಅಪರೋಕ್ಷೀಕರಿಸಿಕೊಂಡು ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಾನೆ. ಆ ಬ್ರಹ್ಮನಿಷ್ಠತ್ವ ಸ್ಥಿತಿಯಲ್ಲಿ ಇರ್ತಾನೆ. ಅವನ ಲಕ್ಷಣಗಳಲ್ಲಿ ಅವನಲ್ಲಿ ಯಾವ ಲಕ್ಷಣಗಳು ಅದಾವ, ಅದರಿಂದ ಯೋಗೀಶ್ವರನು ಶರೀರ ಇರುವ ಪರ್ಯಂತ ಯಾವ ನಡತೆ ಯಾವ ಗುಣಗಳಿಂದ ಕೂಡಿರ್ತಾನೆ ಈ ಗತಿಯಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಯಾಕಂದ್ರೆ ಈ ಮೊದಲೇ ಭಾಳಷ್ಟು ವಿಚಾರಗಳು ಬಂದಿದ್ದಾವ. ತೇರಿಗಳ ರೂಪವಾಗಿ ಗ್ರಂಥಗಳು ಬಂದಿದ್ದಾವ. ತಿಳಿಸೋಕೆ ಪರಮಾತ್ಮನ ಸ್ವರೂಪ ಸದ್ಗುರು ಬಂದಿದ್ದಾನ. ಪ್ರಾಕ್ಟಿಕಲ್ಲಾಗಿ ಈ ಜಗತ್ತೈತೆ ಅನ್ನುವಂಥದ್ದನ್ನು ಭಾಳಷ್ಟು ವಿಷಯಗಳಲ್ಲಿ ಬಂದಿದೆ. ಈ ಜಗತ್ತಿನಲ್ಲಿ ಭಾಳಷ್ಟು ಜೀವನ್ಮುಕ್ತ ಅಂತ ಹೇಳುವಂಥದ್ದು, ಜೀವನ್ಮುಕ್ತರು ಹೆಂಗಿರ್ತಾರೆ ಅನ್ನುವಂಥವು ಕೆಲವು ಸಂಶಯಗಳು ಇರ್ತಾವಲ್ಲ, ಅವ್ರ ಲಕ್ಷಣಗಳನ್ನು ನಾನು ವಿಸ್ತಾರಪೂರ್ವಕವಾಗಿ ಹೇಳ್ತೀನಿ ಅಂತ ಹೇಳಿ 1ನೇ ನುಡಿಯಲ್ಲಿ ಹೇಳ್ತಾರೆ. ಬಳಿಕೇನಂ ತೋರದೆ ಬಯಲಾಗಿ ತಿಳಿವಿನ ಅಹಂ ಭಾವನೆ ಬರಿದಾಗಿ ಏನಾನೊಂದುಳಿದಿಯ ಸದ್ರೂಪು ತಾನದು ತಿಳಿ ಪರಮಾತ್ಮನ ರೂಪು ಮತ್ತೆಯೂ ಜೀವನೆನಿಪ ಸಂವಿತ್ತು ಮೊತ್ತದ ವಿಷಯವನ್ನುಳಿದ ಅಪ್ಪತ್ತು ಸದಮಳ ನೆನೆಸುತಿಹ ಚಿದ್ರೂಪ ಅದು ತಾನೇ ಪರಮಾತ್ಮನ ರೂಪು ಭ್ರಮಿಸದೆ ಭೋಗವನ್ನುಣಿಸುತ್ತಂ ತಾನು ಸ್ಥೀಮಿತಾಂಬುದಿಯಂ ತಿರಲೆತ್ತಾನು ಪದುಳಂ ಮಿಕ್ಕಿಹ ನಿಜ ಸುಖ ರೂಪು ಅದೇ ತಾನೇ ಪರಮಾತ್ಮನ ರೂಪು ಅಂತ ಈ ಒಂದು ನುಡಿಯಲ್ಲಿ ಹೇಳ್ತಾರೆ ಅವರು. ಬಳಿಕೇನೊಂದು ತೋರದೆ, ಬಳಿಕನಂದ್ರೆ ಅನಂತರ, ಏನಂದ್ರೆ ಯಾವುದು, ತೋರದೆ ಅಂದರೆ ಪ್ರತೀತಿಯಾಗದೆ, ಬಯಲಂದ್ರೆ ಅಭಾವವಾಗಿರುವಂಥದ್ದು. ಶಿಷ್ಯ ಕೇಳು, ಯೋಗಿಯು ಸಚ್ಚಿದಾನಂದ ಸ್ವರೂಪನಾಗಿರ್ತಾನೆ. ಹಂಗಂದ್ರೆ ತನ್ನ ನಿಜ ಸ್ವರೂಪದಲ್ಲಿ ತಾನಿರ್ತಾನೆ. ಹೆಂಗಂದ್ರೆ ಅಹಂಕಾರ ಯಾವಾಗ ತೋರ್ತದ, ಮೊದಲು ಅಹಂ ಅನ್ನುವಂಥದ್ದು ಬರ್ತದೆ ನೋಡ್ರಿ.
ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಹಂಕಾರ ತೋರಿದ್ರೆ ಈ ದೃಶ್ಯದಿಂದ ಕೂಡಿದಂಥ ಈ ಜಗತ್ತು, ಪರಿಚ್ಛಿನ್ನತೆಯಿಂದ ಇರುವಂಥ ಈ ಜಗತ್ತು ತೋರ್ತವೆ. ಯಾವಾಗ ಅಹಂಕಾರ ತೋರಿದಾಗ. ಅನಾತ್ಮ ಅಹಂಕಾರವು ತೋರಿದ್ರೆ, ಅಹಂಕಾರ ಹೆಂಗದಂದ್ರೆ ಜಡವಾಗಿರುವಂಥದ್ದು ಅದು. ಇದು ಅಹಂಕಾರ ತೋರದಿದ್ರೆ ಜಗತ್ತು ತೋರಂಗಿಲ್ಲ. ಇದು ನಮಗೆ ನಿದ್ರೆಯ ದೃಷ್ಟಾಂತ ಅದು. ನಿದ್ರೆ ಒಳಗೆ ಅಹಂಕಾರ ಐತೇನೋ, ಅಹಂಕಾರ ಇರದೇ ಇರುವಂಥದ್ದಕ್ಕೆ ಈ ಜಗತ್ತು ತೋರಂಗಿಲ್ಲ ನಿದ್ರೆ ಒಳಗೆ. ಯಾವಾಗ ಅಹಂಕಾರ ಮನ ಬುದ್ಧಿ ಇವೆಲ್ಲ ಬರ್ತಾವೆ ಅವಾಗ ಈ ಜಗತ್ತು ಸತ್ಯ ಅಂತ ತೋರ್ತದೆ. ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಜ್ಞಾನ ಕಾಲದಲ್ಲಿರುವ ಅಹಂಕಾರವೇ ತೋರೋದಿಲ್ಲ. ಅಂದಮೇಲೆ ನೋಡ್ರಿ, ಜ್ಞಾನ ಆಗ್ಯದ, ಅಲ್ಲೇನಾಗ್ಯದ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಆಗ್ಯದ. ಈ ಜ್ಞಾನ ಕಾಲದಲ್ಲಿರುವ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಅಹಂಕಾರನೇ ತೋರಂಗಿಲ್ಲ ಜ್ಞಾನ ಕಾಲದಲ್ಲಿ. ಅಂದಮೇಲೆ ಇದಂ ರೂಪ ಮತ್ತು ಜಗತ್ತು ಹೆಂಗೆ ತೋರ್ತದೆ ಹೇಳ್ರಿ? ಇದಂ ರೂಪವಾದಂಥ ಈ ಜಗತ್ತು ಹೆಂಗೆ ತೋರ್ತದ? ಎಂದಿಗೂ ತೋರಂಗಿಲ್ಲ. ಅದರಿಂದ ಅಹಂ ಇದಂ ಲಕ್ಷಣಾತ್ಮಕ ಜಗತ್ತು ಅಸತ್ತಾಗಲು, ಅಂದರೆ ಇದಂ ಅಹಂ, ಅಹಂ ಅಂದರೆ ನಾನು, ಇದಂ ಅಂದರೆ ಜಗತ್ತು, ಇದರ ಲಕ್ಷಣದಿಂದ ಕೂಡಿದಂಥ ಅಹಂ ಇದಮಾಕಾರವಾಗಿರುವಂಥ ಜಗತ್ತು. ಈ ಜಗತ್ತು ಅಸತ್ತಾಗಿಬಿಡ್ತದೆ ಯಾವಾಗ? ಜ್ಞಾನದಿಂದ. ಈ ಜಗತ್ತು ನಮ್ಗೆ ಸುಳ್ಳಾಗಿ ತೋರ್ಬೇಕಾಗಿತ್ತಂದ್ರೆ ಜ್ಞಾನ ಆಗಬೇಕಾಗ್ತದೆ. ಸುಮ್ಮನೆ ಎರಡು ಕಣ್ಣಿಂದ ನೋಡ್ತೀನಿ ಅಂದರೆ ಎರಡು ಕಣ್ಣಿಂದ ಸುಳ್ಳಾಗಲಿ ಅಂದ್ರೆ ಸುಳ್ಳಾಗಂಗಿಲ್ಲ ಅದು. ಆದರೆ ಈ ಜಗತ್ತು ಸುಳ್ಳಾಗಬೇಕಾದ್ರೆ ಇನ್ನೂ ಕಣ್ಣು ಬೇರೆ ಇನ್ನೂ ಕಣ್ಣು ಐತೆ, ಆ ಕಣ್ಣು ಓಪನ್ ಆಗಬೇಕಾಗ್ಯದ. ಆದಾಗ ಮಾತ್ರ ಈ ಎರಡು ಕಣ್ಣು ಸುಳ್ಳು ಅನ್ಸ್ಕೊಳ್ತಾವೆ. ಅಲ್ಲಿ ತನಕ ಇವೇ ಸತ್ಯ ಅಂತ ಇವು ಎರಡು ಕಣ್ಣು ಬಿಟ್ಕೊಂಡು ಈ ಜಗತ್ತನ್ನು ನೋಡ್ಕೊಂಡು ಈ ಸಂಸಾರ ಮಾಡ್ಕೊಂಡು ಹೊಂಟೀವಿ ನಾವು. ಆದರೆ ಈ ಎರಡು ಕಣ್ಣಿಂದ ಬರೇ ದೃಶ್ಯವಾಗಿ ನಾಶ ಆಗುವಂಥ ಜಗತ್ತನ್ನೇ ಕಾಣ್ತದೆ ವಿನಃ ನಾಶ ಆಗದೇ ಇರುವಂಥ ವಸ್ತುವನ್ನು ಕಾಣೋಕ್ಕೆ ಈ ಎರಡು ಕಣ್ಣು ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಅಂಥ ಒಂದು ಜ್ಞಾನ ಆದಮೇಲೆ ಇದಂ ರೂಪವಾದ ಜಗತ್ತು ಮತ್ತು ಅಹಂ ಈ ಜಗತ್ತು ಯಾಕಂದರೆ ಅಸತ್ತಾಗಿಬಿಡ್ತದೆ. ಇವೆರಡಕ್ಕೂ ಅಧಿಷ್ಠಾನಭೂತವಾದಂಥ ಯಾವ ವಸ್ತು ಐತು, ಇವೆರಡಕ್ಕೂ ಇದಂ ಮತ್ತು ಅಹಂ ಈ ಲಕ್ಷಣದಿಂದ ಕೂಡಿದಂಥ ಜಗತ್ತು ಅಸತ್ಯವಾಗಾಯಿತು ಆವಾಗ ಅಧಿಷ್ಠಾನಭೂತವಾದ ವಸ್ತು ಯಾವುದದು, ಅದು ಸದ್ರೂಪ ಅಂತ ಹೇಳಿಸಿಕೊಳ್ಳಲ್ಪಡ್ತದೆ. ಅದು ಪರಮಾತ್ಮನ ಸ್ವರೂಪಭೂತವೇ ಆಗಿರುವಂಥ ಅದೇ ಪರಮಾತ್ಮನ ಸ್ವರೂಪ. ಎಲ್ಲವನ್ನ ತೆಗೆದು ಒಗೆಯೋದು ನೋಡ್ರಿ. ಒಗೆಯೋದಂದ್ರೆ ಇದು ನೀನಲ್ಲ. ಕಣ್ಣಿಗೆ ಕಣ್ಣು, ಮೂಗಿಗೆ ಮೂಗು, ಬಾಯಿಗೆ ಬಾಯಿ, ಕಿವಿಗೆ ಕಿವಿ ಆಗಿರುವಂಥದ್ದು ನಿನ್ನ ಸ್ವರೂಪ ಎಲ್ಲದಕ್ಕೂ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಅದು ಪರಮಾತ್ಮನ ಸ್ವರೂಪನೇ. ಮತ್ತು ಈ ಜೀವಾತ್ಮನು ಹೆಂಗದಾನ, ಅದ ಜ್ಞಾನ ಸ್ವರೂಪನೇ ಅದಾನ. ಈಗಿದ್ರೂ ಕೂಡ ನೋಡ್ರಿ ಜೀವಾತ್ಮ ಅನ್ನೋದ ಹೆಂಗದಾನ, ಜ್ಞಾನ ಸ್ವರೂಪನೇ ಅದಾನ. ಆದರೆ ಇರದೇ ಇರುವಂಥದ್ದನ್ನು ನಾನು ನಾನು ಅಂದ್ಕೊಂಡು ಕುಂತಾನಲ್ಲ ಈತ, ಅದಕ್ಕೆ ಈತ ಜೀವಾತ್ಮ ಅನಿಸ್ಕೊಂಡಾನ. ದುಃಖಕ್ಕೆ ಒಳಗಾದದಕ್ಕಾಗಿ ಈತ ಜೀವಾತ್ಮ ಅಂತ ಅನಿಸ್ಕೊಂಡಿದ್ದಾನ. ಅದಕ್ಕೆ ಇಲ್ಲಿ ಕೂಡ ಪರಮಾತ್ಮನ ಸ್ವರೂಪ ಇದು ಯಾವ ರೀತಿ, ಜೀವಾತ್ಮನು ಈ ಪರಮಾತ್ಮನ ಸ್ವರೂಪನೇ, ಜ್ಞಾನ ಸ್ವರೂಪನೇ ಅದಾನ. ಹೀಗಿದ್ದಾಗಾದರೂ ಕೂಡ ಅವಿವೇಕದಿಂದ ತನಗೆ ಒಂದು ಸೆಕೆಂಡ್ ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಜೀವಾತ್ಮನು ಜ್ಞಾನ ಸ್ವರೂಪನೇ ಇದ್ದಾನ. ಹೀಗಿದ್ದಾಗಾದರೂ ಕೂಡ ಅವಿವೇಕದಿಂದ ತನಗೆ ವಿಷಯಗಳಾದ ಅನಾತ್ಮ ಜಡಗಳಾದಂಥ ದೇಹಗಳೇ ನಾನಂತ ಅಭಿಮಾನಿಸಿರುವುದರಿಂದ ಆತ ಜ್ಞಾನ ಸ್ವರೂಪನೇ ಅದಾನ, ಪರಮಾತ್ಮನೇ ಸ್ವರೂಪ ಅದಾನ. ಅವಿವೇಕದಿಂದ ತನಗೆ ಈ ವಿಷಯಗಳಾದಂತಹ ಅನಾತ್ಮವಾದಂಥ ಜಡ ಈ ದೇಹಾದಿಗಳೇನದಾವ ಇವು ನಾನು ಅಂತ ಯಾವಾಗ ಅಭಿಮಾನಿಸಿಕೊಂಡಿದ್ದಾನ, ಇದು ಅದರಿಂದ ಜಡದಂತೆ ತೋರ್ತಾನ ಆತನು ಕೂಡ.
ಜೀವಾತ್ಮ ಯಾಕೆ ತೋರ್ತಾನಂತಂದ್ರೆ ಅನಾತ್ಮವಾಗಿರುವಂಥ ವಸ್ತುಗಳನ್ನು ನಾನು ಅಂದ್ಕೊಂಡು ಕುಂತಾನ. ಅನಾತ್ಮವಾದಂಥ ನೋಡ್ರಿ ಎಷ್ಟು ಕಠಿಣ ಅದಲ್ಲ ಇದು. ಯಾವುದಕ್ಕೆ? ಇದು ಭಾವ ಬಿಡೋದಕ್ಕೆ, ಶರೀರ ಭಾವ ಬಿಡೋದಕ್ಕೆ. ಈ ಶರೀರ ನಾನಲ್ಲ ಅಂದ್ರೆ ನಾನೇ ಅಂತ ಕುಂತೀವಿ. ಮಹಾತ್ಮರು ಇಷ್ಟು ಹೇಳಿದ್ರು ಕೂಡ ಒಂದು ಚೂರು ನಮ್ಗೆ ಅಲುಗಾಡ್ತಾ ಇಲ್ಲ. ನಾವು ಶರೀರನೇ ನಾನು ಅಂದ್ಕೊಂಡು ಕೂತ್ಕೊಂಡಿದ್ದೀವಿ, ಇಂದ್ರಿಯಗಳು ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೀವಿ. ಶರೀರದ ಮೇಲೆ ಇರುವಂಥ ಭಾವ ಬಿಡ್ತಾ ಇದ್ದೀವಿ ಏನಂದ್ರೆ ಬಿಡ್ತಾ ಇಲ್ಲ ನಾವು. ನಿನಗೆ ಶರೀರ ಭಾವ ಹೋಗೋವರೆಗೂ ನಿನಗಿಂತ ಅನ್ನೋದು ಸಿಗಂಗಿಲ್ಲ. ಇಲ್ಲ ನೋಡ್ರಿ ಹೆಂಗೈತದ. ಅದಕ್ಕೆ ಯಾವಾಗ ದೊರೀತದ? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ ಅಂತ ಹೇಳ್ತಾರೆ. ಈ ಶರೀರ ನಾನು ಅನ್ಕೊಂತ ಕುಂತಿದೆಲ್ಲ, ಈ ನಾನು ಅನ್ನುವಂಥದ್ದು ನೀನು ಬಿಡೋವರೆಗೂ ನಿನಗೆ ಅಂತ ಆನಂದ ಸಿಗಂಗಿಲ್ಲ. ಇದು ಪೂರ್ತಿ ಹೋಗ್ಬೇಕು. ಮತ್ತು ಇದ್ರ ಮೇಲೆ ಭಾಳ ಜೀವಿಟ್ಟಿವಿ, ಇದ್ರ ಮೇಲೆ ಪ್ರೀತಿ ಮಾಡಕತ್ತೀವಿ, ಇದೇ ಬೆಳಿಬೇಕನ್ನಕತ್ತೀವಿ, ಇದು ಸಾಯ್ಬಾರ್ದು ಅನ್ನಕತ್ತೀವಿ. ನಾವು ಎಷ್ಟು ಆಸೆ ಅದು ಈ ಶರೀರದ ಮೇಲೆ ನಮ್ಗೆ. ಮತ್ತು ಇಷ್ಟು ಆಸೆ ಇಟ್ಕೊಂಡು ಮತ್ತೆ ಸುಖ ಆಗಲಿ ನನಗನ್ನೋದು, ಮ್ಯಾಲೆ ಪರಮಾತ್ಮ ಸಿಗಲಿ ಅನ್ನೋದು, ಮತ್ತು ಸಾಯಕ್ಕೆ ಭಾಳ ಆನಂದವಾಗಿ ಸಾಯ್ಬೇಕನ್ನೋದು, ನಮಗೇನು ಕಷ್ಟನೇ ಬರಬಾರ್ದು ಅಂತ ಅನ್ನೋದು. ಯಾಕಂದ್ರೆ ಈ ಅನಾತ್ಮವಾಗಿರುವಂಥ ಈ ಶರೀರ ಇವೆಲ್ಲವುಗಳನ್ನು ನಾನು ಅಂದ್ಕೊಂಡು ಕುಂತಾಗ ನಿನಗೆ ಎಂದೆಂದು ಸುಖ ಆಗ್ತದ, ಎಂದೆಂದು ಮೋಕ್ಷ ಆಗ್ತದ, ಎಂದೆಂದು ಇಂಥ ಆನಂದ ಆಗ್ತದ, ಎಂದೆಂದು ನಿನಗೆ ಪರಮಾತ್ಮ ದೊರೀತಾನೆ. ಸಾಧ್ಯನೇ ಇಲ್ಲ. ಮೊದಲೇ ನೀವು ಒಂದು ಕೆಲಸ ಮಾಡ್ಕೋಬೇಕು. ಶರೀರದ ಮೇಲೆ ಮೋಹ ಮೊದಲು ಬಿಟ್ಟುಬಿಡ್ಬೇಕು ಫಸ್ಟು. ಆವಾಗ ನಿನ್ನ ಇರುವಿಕೆ ಗೊತ್ತದ, ಅಲ್ಲಿ ತನಕ ಗೊತ್ತಾಗಲ್ಲ. ಅವಿವೇಕದಿಂದ ವಿಷಯಗಳಾದಂಥ ಅನಾತ್ಮ ಜಡಗಳಾದಂತಹ ಈ ದೇಹಾದಿಗಳು ನಾನು ಅನ್ನುವಂಥ ಅಭಿಮಾನ ತೋರಿಸೋದಕ್ಕೆ ಜಡದಂತೆ ತೋರ್ತಾನೆ. ಆದರೆ ವಿಚಾರ ಮಾಡಿ ನೋಡಿದರೆ ಭಾಳ ವಿಚಾರವೇ ಪರಮ ಔಷಧ ಅಂತ ಹೇಳ್ತಾರೆ. ಈ ಅವಿಚಾರದಿಂದ ಏನು ಬಂಧ ಆಗ್ಯದ, ಅವಿಚಾರದಿಂದ ಏನು ರೋಗ ಬಂದದ, ಅವಿಚಾರದಿಂದ ಭವಬಂಧ ಆಗ್ಯದಲ್ಲ, ಈ ಭವಬಂಧ ಹೋಗೋದಕ್ಕೆ ಅವಿಚಾರದಿಂದ ಬಂದಂಥ ರೋಗಕ್ಕೆ ಮುಖ್ಯವಾಗಿರುವಂಥದ್ದು ವಿಚಾರ. ಈ ವಿಚಾರ ಮಾಡಿ ನೋಡಿದ್ರೆ ಜೀವನು ಅವಿದ್ಯ ತತ್ಕಾರ್ಯ ರೂಪ ಮಲದಿಂದ ರಹಿತನಾಗಿ, ನಾವು ವಿಚಾರ ಮಾಡಿ ನೋಡಿದ್ರೆ ಜೀವನು ಅವಿದ್ಯೆಯ ಕಾರ್ಯ ಆದಂಥ ಮಲರೂಪದಿಂದ ರಹಿತನಾಗಿ ಕೇವಲ ಪರಿಶುದ್ಧ ಚಿದ್ರೂಪನಾಗಿದ್ದಾನೆ. ಯಾವಾಗ ಆತನ ಬಳಿ ಜೀವತ್ವ ಭಾವ, ನಾನು ನನ್ನದನ್ನುವಂಥದ್ದು, ಈ ಪಾಪ ಮಲ ಯಾವುದು ಅದ್ರ ಅವಿದ್ಯೆಯ ಕಾರ್ಯ ಆದಂಥ ಇವೆಲ್ಲ ದುಃಖ ಇವೆಲ್ಲ ರಹಿತನಾದಾಗ ಆತ ಕೇವಲ ಪರಿಶುದ್ಧ ಚಿದ್ರೂಪನೇ ಆದಾನ ಆಯ್ತ ಜೀವಾತ್ಮ. ಇವೆಲ್ಲ ಕಸ ಕಡ್ಡಿ ಹಾಕ್ಕೊಂಡು ಭಾಳ ದುಃಖ ಅಂತ ಕೂತ್ಕೊಂಡಿದ್ದಾನೆ. ಇವ್ಯಾವಾಗ ಇವೆಲ್ಲ ಹೋಗ್ತಾವೆ, ಅವಿದ್ಯೆಯ ಕಾರ್ಯಗಳು ಏನಾದಾವ ಇವೆಲ್ಲ ನಿವೃತ್ತಿ ಆಗ್ತಾವ. ಅವಾಗ ಪರಿಶುದ್ಧ ಆದಂಥ ಚಿದ್ರೂಪಾತ್ಮನೇ ಈತನೇ. ಅದೇ ಪರಮಾತ್ಮನ ಸ್ವರೂಪ ಆಗಿರುವಂಥದ್ದು. ಅಂದರೆ ಈ ರೀತಿ ತನ್ನ ಸ್ವರೂಪ ವಿಚಾರಿಸಿ ಸದ್ರೂಪ ಚಿದ್ರೂಪನಾಗಿರುವೇನೆಂದು ತಿಳಿತಾನ. ಈ ರೀತಿ ವಿಚಾರ ಮಾಡಿದಾಗ, ಗುರು ಮುಖಾಂತರ ತನ್ನನ್ನು ತಾನು ವಿಚಾರ ಮಾಡಿದಾಗ, ತನ್ನ ಸ್ವರೂಪವನ್ನು ವಿಚಾರಿಸಿದಾಗ, ಭಾಳ ಜನ ಇವಾಗ ನಾವು ಎಷ್ಟೋ ನೋಡ್ತೀವಿ. ಯಾಕಂದ್ರೆ ಮಹಾತ್ಮರ ವಿಚಾರಗಳನ್ನ ಕೇಳಬಾರ್ದಂತಲ್ಲ, ಕೇಳಿದ್ರೆ ನಾವು ಆ ದಾರಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡಬೇಕು. ಈ ವಚನಗಳು ಹೇಳ್ಯಾರಿ ಅಂತ ಬಂದು ನಾವು ಹೇಳ್ಕೊಂತ ಕುಂತ್ರೆ ಮುಕ್ತನಾಗಿ ಬಿಡ್ತೀಯೇನು? ಅವ್ರು ಗೆದ್ದು ಬಿಟ್ಟಾರಿಲ್ಲ, ಅವರು ಮಹಾತ್ಮರು ಹೇಳಿದಾರ. ಆದರೆ ಯಾರಿಗೆ ಹೇಳಿದಾರ? ಹೌದು, ತಮ್ಮೊಳಗೆ ತಾವು ಹೇಳ್ಕೊಂಡ್ರು ಮುಮುಕ್ಷುಗಳಿಗೂ ಉಪಕಾರ ಮಾಡಿದ್ರು. ಅವರು ತಮ್ಮೊಳಗೆ ತಾವು ಹೇಳ್ಕೊಂಡ್ರೆ ನಮ್ಮಂಗೆ ಇವರು ಅದರ ಮುಮುಕ್ಷುಗಳದಾರಂತ ಅವ್ರಿಗೆ ಗೊತ್ತು. ಎಲ್ಲರ ಬಲ್ಲಿರುವಂಥ ಈ ಪಂಚಭೂತದಿಂದ ಈ ಶರೀರ ಆಗ್ಯದ, ಅವರಿಗೂ ಮನ ಬುದ್ಧಿ ಚಿತ್ತ ಅಹಂಕಾರಗಳಿದ್ದು ನಮಗೂ ಅದಾವ. ಅವರು ಇದೇ ಅನ್ನವನ್ನು ತಿಂದರು, ಇದೇ ಗಾಳಿ ಮಳೆ ಚಳಿ ಬೆಳೆ ಇದೇ ಮಾಡಿದ್ರು ಅವರು ಕೂಡ. ಮತ್ತು ನಾವು ಅದ್ರಾಗ ಮಾಡಿ ಹಿಂಗೆ ಮಾಡಕತ್ತೀವಿ. ಅವರಿಗೂ ನಿಷ್ಕಾಮ ಪುಣ್ಯದ ಫಲದಿಂದ, ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ನಾ ಈ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಅವರಿಗೂ ಭಾವ ಬಂತು. ಅವರಿಗೂ ಗೊತ್ತಾಯಿತು ಜಗತ್ತಿನೊಳಗೆ ಭಾಳಷ್ಟು ಜನ ಇನ್ನು ನಮ್ಮಂಥ ಶರೀರವನ್ನು ಪಾಪ ಪುಣ್ಯದಿಂದ ಬಂದಂತೆ ಈ ಶರೀರವನ್ನು ಒತ್ಕೊಂಡು ಬರ್ತಾರೆ. ಅವರು ನಿಷ್ಕಾಮದ ಒಂದು ಪುಣ್ಯದ ಫಲದಿಂದ ಈ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕನ್ನುವಂಥ ಭಾವ ಉತ್ಪತ್ತಿ ಅಥವಾ ವಿವೇಕ ಉತ್ಪತ್ತಿ ಆಗ್ತದೆ. ಅವರಿಗೂ ಅದಾಗಲಿ ಅಂತನ್ನುವಂಥ ಭಾವದಲ್ಲಿ ತಿಳ್ಕೊಳ್ಳಿ ಅನ್ನುವಂಥ ಭಾವದಲ್ಲಿ ಕೆಲವು ವಿಚಾರಗಳನ್ನು, ತತ್ವ ಪದಗಳನ್ನು ಮತ್ತು ವಚನಗಳನ್ನು ಇವೆಲ್ಲ ಬರೆದರು.
ಆದರೆ ಹಿಂದ್ಗಡೆ ಏನೈತೆ, ವಚನಗಳ ಹಿಂದ್ಗಡೆ ಏನೈತೆ ಅನ್ನುವಂಥದ್ದು ತಾತ್ಪರ್ಯ ನಾವು ನೋಡ್ಕೋಬೇಕಾದ್ರೆ ಗುರು ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡಲೇಬೇಕಾಗ್ತದೆ. ಆವಾಗ ಮುಕ್ತರಾಗ್ತೀವಿ ನಾವು. ಈಗ ಅವ್ರು ಗೆದ್ದು ಬಿಟ್ಟಿದ್ದಾರೆ, ಮಹಾತ್ಮರೆಲ್ಲ ಗೆದ್ದು ಬಿಟ್ಟಿದ್ದಾರೆ ಅವರು. ಅದಕ್ಕೆ ನೀನು ಗೆಲ್ಲಬೇಕು ಅವ್ರಂಗೆ ಅಂತ ಅನ್ನೋದಾದ್ರೆ ನಾವು ಇದನ್ನು ಗುರು ಮುಖಾಂತರನೇ ಮಾಡಿದಾಗ ಏನು ಈ ಜೀವಾತ್ಮ ಹೊತ್ಕೊಂತ ಕುಂತಾನಲ್ಲ, ನಾ ಸಂಸಾರಕ್ಕೆ ಗುರಿ ಅದೇ, ಜನನ ಮರಣಕ್ಕೆ ಗುರಿ ಅದೇ, ನನಗೆ ಬಂಧನ ಆಗ್ಯದ, ನಾ ಸಾಯ್ತೀನಿ, ನಾ ಹುಟ್ತೀನಿ, ಒಂದಲ್ಲ ಎರಡಲ್ಲ ಇದು ಎಲ್ಲವನ್ನ ಜೋಡಿಸ್ಕೊತೀನಿ ನಳಕತ್ತಾನೆ. ಅವಾಗ ಸದ್ಗುರು ಹೇಳ್ತಾರೆ ಇವನು ಮೊದಲು ತೆಗ್ದಾಕಂತ ಹೇಳ್ತಾರೆ. ಮೊದಲು ಹೇಳುವಂಥದ್ದು ಸದ್ಗುರು ಹೇಳುವಂಥದ್ದು ಏನಂದರೆ ಮೊದಲು ನಿನ್ನ ಶರೀರ ನಿಂದಲ್ಲ. ಅದಕ್ಕೆ ಬಸವಣ್ಣವ್ರು ಕೂಡ ಹೇಳ್ತಾರೆ, ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಷ್ಟು ಸಾಕಲ್ಲ ನಮಗೆ? ಜಗ್ಗಿ ಹೂವು ತಂದು ಯಾವತ್ತೂ ಹಿಟ್ಟು ಎಲ್ಲ ಹಣ್ಣುಗಳನ್ನಿಟ್ಟು ರೊಕ್ಕ ರೂಪಾಯಿ ಇಟ್ಟು ನಾನಾ ರೀತಿಯಿಂದ ಪೂಜೆ ಮಾಡ್ತೀವಲ್ಲ, ಮತ್ತು ದೇವ್ರು ಒಲ್ದು ಬಿಡ್ತಾನೆ, ಸಿಕ್ಕಿಬಿಡ್ತಾನೆ ನಿನಗೆ. ಮಾಡಬಾರ್ದೇನ್ರಿ ಅಂತಲ್ಲ, ಮಾಡಬೇಕು. ಆದ್ರೆ ಭಗವಂತ ಯಾವುದು ಕೊಲಿತಾನೆ, ಹೆಂಗೆ ಕೊಲಿತಾನೆ ಅನ್ನೋದನ್ನು ಬೇಕಲ್ಲ ನಮ್ಗೆ. ನಿನ್ನ ಪರಿಶುದ್ಧವಾದಂಥ ಭಕ್ತಿ ಕೊಲಿತಾನತ್ತ. ಒಳಗೆ ಬೇಕಾದಷ್ಟು ಇಟ್ಕೊಂಡು ಕುಂತು ನಾವು ಮ್ಯಾಲೆ ಬೇಕಾದ್ದು ಮಾಡ್ತೀವಿ ಅಂದರೆ ಇಲ್ಲ ಇಲ್ಲಿ. ಅದಕ್ಕೆ ಕಳಬೇಡ. ಏನು ಕಳಬೇಡ? ಕಳುವು ಮಾಡಬೇಡ ಈ ಶರೀರಗಳನ್ನು. ಶರೀರ ನಾನಂತ ಕುಂತ್ಕೊಂಡಿದ್ದ ಕಳ್ತಾನೆ ಇದು ಅಲ್ಲ. ತಿಳಿಲಾರ್ದೇ ಹಂಗೆ ಕೊಂದು ಈ ಶರೀರವನ್ನು ಬಿಡುವಂಥದ್ದಲ್ಲ. ಯಾಕಂದ್ರೆ ಇದು ಭಾಳಷ್ಟು ಬೆಲೆ ಕಟ್ಟದೇ ಇರುವಂಥ ಶರೀರ ಐತಿದು. ಒಂದು ಸಲ ಬಂದುಬಿಟ್ಟದ, ಅಪ್ಪಿ ಬಂದುಬಿಟ್ಟದಿದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಇವನ್ನೆಲ್ಲ ತಿಳ್ಕೊಂಡು ಈ ಶರೀರದ ಮೇಲೆ ಮೋಹವನ್ನು ಬಿಟ್ಟುಕೊಳ್ಳುವಂಥದ್ದು, ಇಂದ್ರಿಯಗಳ ಮೇಲೆ ಮೋಹವನ್ನು ಬಿಟ್ಟುಕೊಳ್ಳುವಂಥದ್ದು, ಇವೆಲ್ಲವನ್ನು ಬಿಟ್ಟುಕೊಂಡಾಗ ಉಳಿದಂಥ ಉಳಿಮೆಯ ಏನು ನಿನ್ನದು ಇರ್ತದ ಅದೇ ಪರಮಾತ್ಮನ ಸ್ವರೂಪ. ಈ ರೀತಿ ತನ್ನ ಸ್ವರೂಪ ವಿಚಾರ ಸದ್ರೂಪ ಚಿದ್ರೂಪ ವಿಚಾರ, ಸದ್ರೂಪ ಚಿದ್ರೂಪನಾಗಿರುವಿನಂಥ ವಿಚಾರ ತಿಳಿಯುವಂಥದ್ದು. ಮತ್ತು ಯೋಗಿಯು ತನ್ನ ಇಂದ್ರಿಯಗಳಿಗೆ ವಿಷಯಾದಿಗಳು ಸಂಬಂಧವಾಗಲು, ಯೋಗಿಯು ಏನಾಗ್ತದೆ, ಅತಿಗೂ ಇಂದ್ರಿಯಗಳು ಅದಾವಿಲ್ಲ. ಜೀವನ್ಮುಕ್ತ ಆಗಿದ್ದಾನಂತಂದ್ರೆ ಅತಿಗೂ ಇಂದ್ರಿಯಗಳು ಅದಾವೆ, ಜ್ಞಾನೇಂದ್ರಿಯಗಳು ಅದಾವ, ಕರ್ಮೇಂದ್ರಿಯಗಳು ಅದಾವ, ಪಂಚ ವಿಷಯಗಳು ಅದಾವ, ಎಲ್ಲ ಅತಿಗೂ ನಮ್ಮಂಗೆ ಅದಾವ. ಆದ್ರೆ ಅತಿಗೂ ಈ ಕಣ್ಣು ರೂಪ ನೋಡ್ತದ, ಕಿವಿ ಕೇಳಿಸ್ತದ, ಶಬ್ದ ಕೇಳಿಸ್ತದ, ನಾನಾ ರೀತಿಯಿಂದ ಆಗ್ತದಿಲ್ಲ. ಈ ವಿಷಯಾದಿಗಳು ಸಂಬಂಧವಾಗಲು ಯೋಗಿಯು ತನ್ನ ಇಂದ್ರಿಯಗಳಿಗೆ ವಿಷಯಾದಿಗಳು, ಇಂದ್ರಿಯಗಳಿಗೆ ಅಂದ್ರೆ ಈ ಕಿವಿಗೆ ಶಬ್ದ ಕೇಳ್ತದ, ಕಣ್ಣಿಗೆ ರೂಪ ನೋಡ್ತದ, ಮೂಗಿಗೆ ವಾಸನೆ ನೋಡ್ತದ, ಬಾಯಿಗೆ ರುಚಿ, ಇವೆಲ್ಲ ಸಂಬಂಧ ಆದರೂ ಕೂಡ ಅವುಗಳ ನಿತ್ಯ ಶುಚಿ ಸುಖರೂಪಗಳಾಗಿರುವೆಂದು ಭ್ರಾಂತಿಯನ್ನುಗೊಳ್ಳದೆ. ನೋಡ್ರಿ, ಅವೇ ಸತ್ಯ ಅದಾವ, ಅವೇ ನಿತ್ಯ ಅದಾವ, ಅವೇ ಚಂದ ಅದಾವ ಅಂತ ತಿಳ್ಕೊಳ್ದೇನೆ ನಾವೇನು ಮಾಡೀವೀಗ, ನಮ್ಮ ಇಂದ್ರಿಯಗಳೇನದಾವ, ಕಿವಿ ಕೇಳುವಂಥದ್ದಾಗಿ ಶಬ್ದ ಕೇಳುವಂಥದ್ದಾಗಿರ್ಬೋದು, ರುಚಿ ಬಾಯಿಗೆ ರುಚಿಯಾಗಿ ತಿನ್ಬೇಕನ್ನುವಂಥದ್ದಾಗಿರ್ಬೋದು, ಕಣ್ಣಿಗೆ ನೋಡುವಂಥ ರೂಪ ಆಗಿರ್ಬೋದು, ಇವೇ ಭಾಳ ನಮ್ಮ ಜೀವನಕ್ಕೆ ಅವೇ ಅಂತ ತಿಳ್ಕೊಂಡ್ಬಿಟ್ಟಿವಿ, ಅವೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿವಲ್ಲ. ಅದಕ್ಕೆ ಜ್ಞಾನಿಗೂ ಕೂಡ ಹಿಂಗೆ ತೋರ್ತದಂದ್ರೆ ಕೂಡ ಅವು ಸತ್ಯ ಅದಾವ, ನಿತ್ಯ ಅದಾವ, ಶುಚಿ ಅದಾವ, ಸುಖರೂಪಗಳಾಗ್ಯಾವ ಅಂತ ಏನಾರ ತಿಳ್ಕೊತಾನ ನಾವು? ಏನಿಲ್ಲ ನೋಡ್ರಿ. ಅದಕ್ಕೆ ಭ್ರಾಂತಿಗೊಳ್ಳದೆ ಮತ್ತು ಇಷ್ಟವಾದ ವಸ್ತು ಪ್ರಾಪ್ತಿಯಾಗಲೆಂದು, ಇಷ್ಟವಾದಂಥ ವಸ್ತು ನನಗೆ ಪ್ರಾಪ್ತಿ ಆಗಲಿಪ್ಪ ಅಂತ ಏನಾದರೂ, ಮತ್ತು ಅನಿಷ್ಟವಾಗಿರುವಂಥ ಇದು ಕೆಟ್ಟದಾದ, ಇದು ಈ ವಸ್ತು ಪರಿಹಾರ ಇದು ಹೋಗಲಿ ಅನ್ನುವಂಥದ್ದು ಏನಾರ ಪ್ರಯತ್ನ ಮಾಡ್ತಾನೇನೋ ಅಂದರೆ ಇಲ್ಲ, ಯಾವುದು ಮಾಡಂಗಿಲ್ಲ. ಇಷ್ಟ ಆದದ್ದು ಪ್ರಯತ್ನ ಮಾಡ್ಬೇಕಂತೂ ಇಲ್ಲ, ಇದು ಅನಿಷ್ಟ ಆದ ಇದು ನನ್ನಿಂದ ಪರಿಹಾರ ಆಗಬೇಕು ಹೋಗ್ಬೇಕನ್ನುವಂಥದ್ದು ಇಲ್ಲ, ಏನೊಂದಿಲ್ಲ. ಬಂದದ್ರಲ್ಲಿ ಅದು ಹೆಂಗಿರ್ತಾನೆ, ಶಾಂತವಾಗಿ ಇರ್ತಾನೆ, ಇದ್ದಿದ್ರಲ್ಲಿ ಶಾಂತವಾಗಿರ್ತಾನೆ. ಹೇಗಂದ್ರೆ ಈ ಸಮುದ್ರದಲ್ಲಿ ತೆರೆ ನೊರೆಗಳು ಇರ್ತಾವಿಲ್ಲ, ಅವು ತೆರೆ ನೊರೆಗಳು ಅಡಗಿದಾಗ ಸಮುದ್ರ ಶಾಂತವಾಗಿ ಹೆಂಗಿರ್ತದ ಹಂಗಿರ್ತಾನತ್ತ, ಏನಿಲ್ಲ ಅದು. ಅದಕ್ಕೆ ಹೇಳ್ತಾರೆ, ಬ್ಯಾರೆ ಆದನ ಯವ್ವ ತಂಗಿ ಬ್ಯಾರೆ ಆದನ, ಮನಸ್ಸಿನ ಗದ್ದಲದಿಂದ ಕಡೆಗಾದನ. ಮನಸ್ಸಿನಾಗ ಒಂದು ಎರಡ ಗದ್ದಲುಗಳು
ಒಬ್ಬರೇ ಕುಂತೀವಿ, ಯಾರದಾರ ಮನ್ಯಾಗ ಇಲ್ರಿ, ಒಬ್ಬರೇ ಅದೀವ್ರಿ, ಯಾರಿಲ್ರಿ ಯಾರಿಲ್ರಿ ಯಾಕಪ್ಪ ಮನಸ್ಸನ್ನ ಬೇಕಾದಷ್ಟು ತುಂಬಿ ಅದು ಯಾರಿಲ್ಲ ಅಂತ ಹೆಂಗೆ ಹೇಳ್ತೀನಿ ನೀನು? ಇಲ್ಲೇ ಕುಂತಾರೆ ಎಲ್ಲರ ಜೊತೆ ಮನಸ್ಸು ಎಲ್ಲ ದೇಶ ದಿಕ್ಕುಗಳೆಲ್ಲ ಕಡೆ ತಿರುಗಾಡಿ ಬರ್ತದೆ. ಅದು ಶರೀರ ಒಂದೇ ಅದು ಖರೆ, ಏನು ಮಾಡ್ತೀವಿ, ಮನಸ್ಸು ಎಲ್ಲರ ಜೊತೆನೂ ಇರ್ತದೆ. ಅದಕ್ಕೆ ಈ ರೀತಿ. ಆದರೆ ಜ್ಞಾನಿ ಎಲ್ಲರ ಜೊತೆ ಇದ್ದರೂ ಕೂಡ ಅದು ಏಕಾಂಗಿಯಾಗಿ ಇರ್ತಾನೆ ನೋಡ್ರಿ. ಇಷ್ಟು ವ್ಯತ್ಯಾಸ. ನಾವೇನದು ಯಾರಿಲ್ರಿ ನಾವು ಒಬ್ಬತ್ತನೇ ಅದೀನಿ ಮನ್ಯಾಗ ಅಂತ ಹೇಳ್ತೀವಿ, ಆದ್ರೆ ಒಬ್ಬತ್ತನೇ ಇರ್ತೇನೆ ನೀನು. ಎಷ್ಟಿರ್ತಾವೆ ಮನಸ್ಸಿನಾಗ ಗದ್ದಲುಗಳು, 1 2 12 ದುಗುಡುಗಳು ಸೇರ್ಕೊಂಡಿರ್ತಾವೆ. ಒಬ್ಬತ್ತನೇ ಹೆಂಗಂತಿ. ಆದರೆ ಜ್ಞಾನಿ ಎಲ್ಲರ ಜೊತೆ ಇರ್ತಾನೆ, ಆದ್ರೆ ಆತ ಒಬ್ಬನೇ ಇರ್ತಾನೆ. ಯಾಕಂದ್ರೆ ಆತನ ಮನಸ್ಸಿನಲ್ಲಿ ಯಾವ ಭಾವನೆಗಳು ಇಲ್ಲ, ದ್ವಂದ್ವಗಳಿಲ್ಲ, ದುಗುಡುಗಳಿಲ್ಲ, ಏನಿಲ್ಲ, ಆನಂದವಾಗಿ ಇರ್ತಾನೆ. ಅದು ಹೆಂಗೆ ತೆರೆಗಳಿಲ್ಲದ ಸಮುದ್ರ ಹೆಂಗಿರ್ತದೋ ಹಂಗೆ. ಅಂದ್ರೆ ಸಮುದ್ರ ಬೇಸಿಗೆ ಕಾಲದಲ್ಲಿ ತನ್ನ ನೀರು ಸೂರ್ಯನ ಕಿರಣಗಳಿಂದ, ಈ ಸಮುದ್ರ ಹೆಂಗದ ಬೇಸಿಗೆ ಒಳಗೆ ತನ್ನ ಸೂರ್ಯನ ಕಿರಣಗಳಿಂದ ಈ ತನ್ನ ನೀರು ಸೂರ್ಯನ ಕಿರಣಗಳಿಂದ ಕಡಿಮೆ ಆಗ್ಯಾವ ಅಂತ ಏನಾದ್ರೆ ದುಃಖ ಪಡ್ತದನ್ನ ಸಮುದ್ರ. ಬಿಸಿಲು ಭಾಳ ಬಂದದ, ಆ ಕಿರಣಗಳದಿಂದ ನೀರು ಕಡಿಮೆ ಆಗ್ಯಾವ ನನ್ನ ಸಮುದ್ರ ನೀರಲ್ಲಿ ಅಂತ ಸಮುದ್ರ ಏನಾರ ದುಃಖ ಪಡ್ತದೇನ? ಮಳೆಗಾಲದಲ್ಲಿ ಗಂಗಾ ತುಂಗಾ ನದಿಗಳು ಬಂದು ಕೂಡ್ತಾವೆ. ಎಲ್ಲ ನದಿಗಳು ಮಳೆಗಾಲದಾಗ ಬಂದು ಕೂಡ್ತಾವೆ ಸಮುದ್ರಕ್ಕೆ. ಅದರಿಂದ ಅದು ಎಲ್ಲ ಬಂದು ನದಿ ನನಗೆ ಸೇರಿಬಿಟ್ಟು ಈಗ ಚಂದ ಆಯ್ತಂತ ಖುಷಿ ಪಡ್ತದನ? ಇಲ್ಲಲ್ಲ. ಅದ್ರಾಗ ಜಲಗಳು ಹೋದಾಗಾದರೂ ಕೂಡ ಬಂದಾಗಾದರೂ ಕೂಡ ಎರಡೂ ಅವಸ್ಥೆಯಲ್ಲಿ ಏಕರೂಪವಾಗಿರುವಂಥದ್ದು ಸಮುದ್ರ. ಅದ್ರಾಗ ಯೋಗಿ ಕೂಡ ವಿಷಯಗಳ ಪ್ರಾಪ್ತ ಆಗಿದಾವ ಅಂದರೂ ಕೂಡ, ಅದು ವಿಷಯಗಳು ಪ್ರಾಪ್ತ ಆಗಿಲ್ಲ ಅಂದರೂ ಕೂಡ ಎರಡೂ ಕಾಲದಲ್ಲಿ ಸಂತೋಷ ಚಿತ್ತದಿಂದ ಇರ್ತಾನೆ, ಸಂತೋಷವಾಗಿ ಇರ್ತಾನೆ. ಯಾಕಂದ್ರೆ ಅವನ ಚಿತ್ತದಲ್ಲಿ ಯಾವುದೂ ಇಲ್ಲ, ರಾಗ ದ್ವೇಷಾದಿಗಳು ಯಾವುದೂ ಇಲ್ಲ. ಇದು ಇರದಕ್ಕಾಗಿ ಮನುಷ್ಯನಿಂದ ಮೊದಲುಗೊಂಡು ನೋಡ್ರಿ ಎಷ್ಟು ಅದ್ಭುತವಾಗಿ ಆ ಮಟ್ಟಕ್ಕೆ ಗುರುಗಳು ನಮ್ಮನ್ನು ತಗೊಂಡು ಹೋಗ್ತಾರೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಅಂತಾರಲ್ಲ ಮಹಾತ್ಮರು. ಸುಮ್ಮನೆ ಕುಂತು ಏನೇನೋ ನೋಡಿ ನಾವು ಕಾಲ ಕಳಿತೀವಲ್ಲ, ಒಂದು ಅರ್ಧ ಗಂಟೆ ಗುರುವಾಕ್ಯವನ್ನು ಕೇಳಿದಾಗ ಎಷ್ಟು ತಾಕತ್ತು ಬರ್ತದೆ, ಜೀವನ ಮಾಡೋಕ್ಕೆ ತಾಕತ್ತು ಬರ್ತದ್ರಿ. ಇದು ಏನು ಇಡೀ ಆಯುಷ್ಯ ಪರ್ಯಂತರ ಇರ್ತೀವಲ್ಲ, ಕೆಲವರು ಜೀವನ ಮಾಡೋಕ್ಕಾಗ್ಲಾರ್ದಿನ ಸತ್ತು ಹೋಗ್ತಾರ. ಈ ಭ್ರಮವಿದ್ಯೆಗಳು ನೀನು ಎಷ್ಟೇ ಡಿಗ್ರಿಗಳನ್ನು ತೊಗೊಳ್ರಿ, ಪದವಿಗಳನ್ನು ತೊಗೊಳ್ರಿ, ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದ್ರಿ. ಇದು ಭವಸಾಗರ. ಯಾವಾಗ ಗುರುವಾಕ್ಯಗಳು ಬಡ್ದುವು ಅಂತಂದಾಗ ಎರಡನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತದೆ. ಲೌಕಿಕ ಮತ್ತು ಪರಮಾರ್ಥ ಎರಡನ್ನು ಬ್ಯಾಲೆನ್ಸ್ ಮಾಡ್ತದೆ. ಅಷ್ಟು ತಾಕತ್ತು ಗುರುವಿನಲ್ಲಿ ಅದ, ಗುರುವಿನ ವಾಣಿಯಲ್ಲಿ ಐತೆ. ಇದು ಜೀವನ, ನಿಜವಾದ ಜೀವನ ಮಾಡಬೇಕಾದಂಥದ್ದು ಇದು ನೋಡ್ರಿ. ಪರಮಾರ್ಥದ ವಾಕ್ಯಗಳು ನಮಗೆ ಪಾಠ. ಯಾವುದೇ ಒಂದು ಕಷ್ಟ ಸುಖ ಯಾವುದು ಬಂದರೂ ಕೂಡ ಅಲುಗಾಡ್ಸೋಕೆ ಕೊಡೋಂಗಿಲ್ಲ ಇದು ಗುರುವಾಕ್ಯ. ಅದಕ್ಕೆ ಅದು ಬ್ರಹ್ಮಜ್ಞಾನ, ಇದು ಬ್ರಹ್ಮಜ್ಞಾನ. ಯಾವುದು ಒಳ್ಳೆಯದು? ಬ್ರಹ್ಮಜ್ಞಾನ ಎಷ್ಟು ತೊಗೊಂಡ್ರು ಕೂಡ ಅದನ್ನು ಕೆಲವು ಸಲ ಅದನ್ನು ನಿಭಾಯಿಸೋಕ್ಕಾಗ್ಲದ ಸತ್ತು ಹೋಗಿದಾವೆ. ಬೇಕಾದಷ್ಟು 4 ಡಿಗ್ರಿ ತೊಗೊಂಡಿರ್ತಾವೆ, ಒಳತಿರ್ತಾವೆ ಮಾರಿ. ಸಂತೋಷ ಇರ್ತದ ನಾವು ಮುಖದಾಗ. ಏಟು ಓದಿದೆ ಅಂದರೆ ಇಲ್ರಿ ಭಾಳ ಅದು ಓದಿದೆ ರೀ ಇದು ಓದಿದೆ ರೀ. ಏನಾರು ಕಷ್ಟ ಬಂದರೆ ಗಡ 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 ಅಂತ ಸತ್ತೋಗಿಬಿಡ್ತಾವೆ ಮತ್ತೇನಾರ ಮಾಡ್ಕೊಂಡು. ಅದು ನಿಜವಾದ ಜ್ಞಾನ ಅನ್ನೋದು ಬರೀ ಒಟ್ಟಿಗೆ ಸಂಪಾದನೆ ಮಾಡುವಂಥದ್ದು ಒಟ್ಟಿಗೆ. ಆದರೆ ಅದು ಬ್ರಹ್ಮಜ್ಞಾನ, ಇದು ಬ್ರಹ್ಮಜ್ಞಾನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಮನುಷ್ಯನಿಂದ ಮೊದಲುಗೊಂಡು ಹಿರಣ್ಯ ಗರ್ಭಲೋಕದವರೆಗಿರುವ ನಿಜ ಆನಂದವೇ, ನಿಜ ಆನಂದ ರೂಪವೇ ತಾನಾಗಿರುವುದರಿಂದ ಸುಖರೂಪನಾಗಿರುವೆನು ಅಂತ ಆ ರೀತಿ ಸುಖರೂಪವಾಗಿ ಇರ್ತಾನತ್ತ. ಹೆಂಗೆ ಮನುಷ್ಯನಿಂದ ಮೊದಲು ಮಾಡಿಕೊಂಡು ಏನು ಆನಂದಗಳದವ, ಹಿರಣ್ಯ ಗರ್ಭಲೋಕದವರೆಗಿರುವಂಥ ನಿಜ ಆನಂದ ರೂಪವೇ ನಾನಿದ್ದೀನಿ ಅನ್ನುವಂಥ ಭಾವ ಸಂಪೂರ್ಣವಾಗಿ ದೃಢಾಗಿರ್ತದ. ಇದು ಪರಮಾತ್ಮನ ರೂಪ, ಇದೇ ಪರಮಾತ್ಮನ ರೂಪ ಅಂತ ಕೂಡ ಹೇಳ್ತಾರೆ. 2ನೇ ನುಡಿ ನೋಡೋಣ. ಯೋಗಿಯ ಸ್ವರೂಪವು ನಿತ್ಯ ಪೂರ್ಣವಾಗಿರುವುದೆಂದು ವರ್ಣಿಸ್ತಾರೆ ನೋಡ್ರಿ. ಯೋಗಿಯ ಸ್ವರೂಪ ಹೆಂಗದ? ನಿತ್ಯವಾಗಿರುವಂಥದ್ದು ಮತ್ತು ಪೂರ್ಣ ಆಗಿರುವಂಥದ್ದು.
ಇಷ್ಟೇ ತೋರಿತ್ರೆ ಅಷ್ಟೇ ಅಂತಲ್ಲ. ಇಲ್ರಿ 20 ವರ್ಷದ ಜ್ಞಾನ ಆಗ್ಯದಂತ ಈಗ ಆತ 70 ವರ್ಷದತ್ತದನ ಅವಾಗಲಿಂದ ಜ್ಞಾನ ಮರ್ತು ಬಿಟ್ಟನ್ರಿ ಅಂತ ಹೇಳೋಕ್ಕಾಗ್ತದಾನೆ? ಇದು ಒಂದು ಸಲ ಆಯಿತು, ಒಂದು ಸಲ ತುಪ್ಪ ಆಯ್ತು ಅಂದ್ರೆ ತಿರ್ಗಾ ಬೆಣ್ಣೆ ಆಗಂಗಿಲ್ಲ, ತಿರ್ಗಾ ಮೊಸರು ಆಗಂಗಿಲ್ಲ. ಅದ್ರಂಗೆ ಒಂದು ಸಲ ಮುತ್ತು ಆದರೆ ಮತ್ತೆ ನೀರು ಆಗಂಗಿಲ್ಲಲ್ಲ. ಒಂದು ಸಲ ಜ್ಞಾನ ಆಯಿತು ಅಂದರೆ ಆತ ಪರಿಪೂರ್ಣನೂ ನಿತ್ಯನೂ ಆಗಿರುವಂಥದ್ದು ಪರಮಾತ್ಮನ ಸ್ವರೂಪ ಅದು. ಇಲ್ಲೇನು ಹೇಳ್ತಾರೆ 2ನೇ ನುಡಿಯಲ್ಲಿ, ಜಡ ತೋರಿಕೆಗಳು ತನ್ನೊಳಡಗಿ ಅಡಗಿತೆಂಬ ಈ ಭಾವನೆಯುಡಗಿ ಉದಿಸಿಹ ಸೆಲೆ ನಿತ್ಯ ಅದ್ವಯ ರೂಪು, ಅದು ತಾನೇ ಪರಮಾತ್ಮನ ರೂಪು. ಬಗೆಯಿಂದ ಅಖಿಳಾಕಾರದಿ ತೋರ್ಪ, ಬಗೆಯದು ಕೆಡೆ ತಾನೋರ್ವನೇ ತೋರ್ಪ. ಪದವಿದ ಅಖಂಡಿತ ವಹ ನಿಜ ರೂಪು, ಅದು ತಾನೇ ಪರಮಾತ್ಮನ ರೂಪು. ಕಪಟದುಪಾದಿಗಳೆಂಬೇರಪ್ಪ, ತ್ರಿಪುಟಿ ಎಳಿದು ಚಿನ್ಮಾತ್ರವೇ ಅಪ್ಪ. ಉಳಿಮೆಯ ಪರಮಾತ್ಮನ ರೂಪೆಂದು ತಿಳಿತನುಜನೆ ನಿಜ ತೂರ್ಯಮಿದೆಂದು. ನೋಡ್ರಿ ವಿಚಾರವನ್ನು ಹೇಳ್ತಾರೆ ಅವ್ರು. ಏನಂದ್ರೆ, ಶಿಷ್ಯ ಕೇಳಪ್ಪ, ಇಲ್ಲಿ ಈ ಒಂದು ತನ್ನ ಜಡವಾಗಿರುವಂಥದ್ದು ಈ ದೃಶ್ಯ ಪ್ರಪಂಚ ಅದಾವಲ್ಲ, ದೃಶ್ಯ ಪದಾರ್ಥಗಳು ಅಧಿಷ್ಠಾನದಲ್ಲಿ ತನ್ನಲ್ಲಿ ಏನದಾವ ಕಲ್ಪಿತ ಆಗಿರ್ತಾವೆ. ಯಾಕಂದರೆ ದೃಶ್ಯವಾಗಿರುವಂತಹ ಈ ಅಧಿಷ್ಠಾನವಾದ ತನ್ನಲ್ಲಿ ಈ ದೃಶ್ಯ ಪದಾರ್ಥಗಳು ಏನದಾವ ಅಧಿಷ್ಠಾನವಾದಂಥ ತನ್ನಲ್ಲಿ ಕಲ್ಪಿತ ಆಗಿದಾವೆ. ಈ ಪ್ರಪಂಚ ಎಲ್ಲಿ ಅದಂತಾರ ನಿನ್ನಲ್ಲಿ ಅದು ಕಲ್ಪಿತ ಆಗ್ಯದ ಅಷ್ಟೇ ಹೊರತಾಗಿ ನಿಜ ಇಲ್ಲ. ಅದು ನಿನ್ನ ಅಧಿಷ್ಠಾನದಲ್ಲಿ ಈ ಪ್ರಪಂಚ ಕಲ್ಪಿತ ಆಗಿದೆ. ಅದರಿಂದ ಅವು ತನ್ನಲ್ಲಿ ನಾಶ ಹೊಂದುತ್ತಾವ. ನೋಡ್ರಿ, ಅದಕ್ಕೆ ಅವು ಎಲ್ಲಿ ನಾಶ ಹೊಂದುತ್ತದ? ತನ್ನಲ್ಲೇ. ಕನಸು ಎಲ್ಲಿ ನಾಶ ಆಯಿತು? ಕನಸು ಎಲ್ಲಿಂದ ಹೋಯ್ತು? ಎಲ್ಲಿ ಹೋಯಿತು? ನಿನ್ನಲ್ಲೇ ತೋರಿತು, ನಿನ್ನಲ್ಲೇ ಅಡಗಿತು. ಈ ದೃಶ್ಯವಾದಂಥ ಪ್ರಪಂಚ, ಈ ಶರೀರಗಳು ಏನದಾವ ಇವೆಲ್ಲ ನಿನ್ನ ಅಧಿಷ್ಠಾನ ರೂಪದಲ್ಲೇ ತೋರ್ತಾವ, ನಿನ್ನಲ್ಲೇ ನಾಶ ಆಗ್ತಾವ. ತನ್ನಲ್ಲಿ ನಾಶ ಹೊಂದ್ತಾವನ್ನುವಂಥ ಭಾವನೆ ಕೂಡ ಹೋಗಲು ಯಾವ ನಿತ್ಯ ಅದ್ವಯ ರೂಪ ಉಳಿಯುವುದು ಅದೇ ತ್ರಿಕಾಲಾಭಾದ್ಯವಾದಂಥ ನಿನ್ನ ಸ್ವರೂಪವಾಗಿರುವಂಥದ್ದು. ನೋಡಿ, ಯಾಕಂದ್ರೆ ಅಲ್ಲಿ ನಾನು ಇದ್ದೀನಿ ಯಾವ ಭಾವ ಕೂಡ ಇರಬಾರ್ದಲ್ಲಿ. ಅದಕ್ಕೆ ಈ ರೀತಿಯಾಗಿರುವಂಥದ್ದು ಕೂಡ ನಿನ್ನ ಸ್ವರೂಪ ಐತೆ, ನಿತ್ಯವಾಗಿರುವಂಥದ್ದು ಅದ್ವಯ ರೂಪವಾಗಿರುವಂಥದ್ದು ನಿನ್ನ ಸ್ವರೂಪ. ಯಾಕಂದ್ರೆ ಸ್ವಪ್ನದಲ್ಲಿ ತಾನೊಬ್ಬನಿದ್ರೂ ಕೂಡ ಭಾವನೆಯಿಂದ ಅನೇಕ ರೂಪಾಗಿ ತೋರ್ತಾನೆ. ಸ್ವಪ್ನದಲ್ಲಿ ತಾನೊಬ್ಬನೇ ಅದಾನ, ಆದರೂ ಕೂಡ ಭಾವನೆಯಿಂದ ಅನೇಕ ರೂಪಾಗಿ ತೋರ್ತಾನೋ ಹಾಗೆ ಅದ್ವಯ ರೂಪನಾಗಿ ತಾನೊಬ್ಬನಿದ್ರೂ ಕೂಡ ಅವಿದ್ಯಾ ರೂಪ ಭಾವನೆ ಮೂಲಕ ಅನೇಕ ಆತ್ಮರಾಗಿರುವಂತೆ ತೋರುವನು. ನೋಡ್ರಿ, ಅನೇಕ ಆತ್ಮರಾಗಿರುವಂಥದ್ದು ಅವಿದ್ಯಾ ರೂಪದಿಂದ ತೋರ್ತಾನೆ. ಅದಕ್ಕೆ ಈ ರೀತಿ ಈ ಭಾವನೆಯನ್ನು, ಉಕ್ತ ಭಾವನೆಯನ್ನು ಕೆಡಿಸಲು ತಾನೊಬ್ಬನೇ ಅಖಂಡ ರೂಪವಾಗಿ ಯಾವಾಗ ತಿಳ್ಕೊಳ್ತಾನೆ, ಈ ಭಾವನೆಗಳು ಯಾವಾಗ ಹೋಗ್ತದೆ, ಹೋದಾಗ ತಾನು ಅಖಂಡ ಸ್ವರೂಪನೇ ತಾನಾಗಿರ್ತಾನೆ. ಅದು ನಿನ್ನ ಸ್ವರೂಪ, ನಿನ್ನ ಪರಬ್ರಹ್ಮ ಸ್ವರೂಪ ಅಂತ ತಿಳಿ. ಅಂತಃಕರಣ ಮತ್ತು ಅವಿದ್ಯೆ ಮಾಯೋಪಾದಿಗಳಿಂದ, ನೋಡ್ರಿ, ಈ ಅಂತಃಕರಣ ಮತ್ತು ಅವಿದ್ಯೆ ಮಾಯೋಪಾದಿಗಳಿಂದ ಬೇರೆಯಾಗಿರುವಂಥ ಈ ಚತುರ್ದಶ ತ್ರಿಪುಟಿಗಳು ಅಥವಾ ಜ್ಞಾನ, ಜ್ಞಾತೃ, ಜ್ಞೇಯ, ಈ ತ್ರಿಪುಟಿಗಳು ಕೂಡ ನಾಶ ಆಗಿರುವಂಥದ್ದು. ನಾಶ ಆದಾಗ ಯಾವ ಜ್ಞಾನ ಸ್ವರೂಪ ಉಳಿತದೋ ಅದೇ ನಿನ್ನ ಪರಮಾತ್ಮ ಸ್ವರೂಪ. ಇಲ್ಲಿ ಎಲ್ಲವನ್ನ ನೀತಿಗಳಂತ ಜ್ಞಾನ, ಜ್ಞಾತೃ, ಜ್ಞೇಯ ಅನ್ನುವಂಥ ತ್ರಿಪುಟಿಗಳು ಕೂಡ ನಾಶ ಆಗಬೇಕು. ಇಂಥ ಸ್ವರೂಪವೇ ನಾನಂತ ತಿಳಿದು ಅದನ್ನು ಅನುಸಂಧಾನ ಮಾಡ್ತಾನೆ. ಅದಕ್ಕೆ ತೂರ್ಯಾವಸ್ಥೆ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಯಾವ ರೀತಿ ಅಂಥ ಒಂದು ಸ್ವರೂಪ ಎಲ್ಲವನ್ನು ಅಳೆದಿರ್ತಾನೆ, ಪರಮಾತ್ಮನ ಸ್ವರೂಪನೇ ನಾನು ಅನ್ನುವಂಥದ್ದು ತೂರ್ಯ ಅವಸ್ಥೆ ಒಳಗೆ ಸ್ವಲ್ಪ ಅನುಸಂಧಾನ ಮಾಡ್ತಾ ಇರ್ತಾನಲ್ಲಿ. ಇದಕ್ಕೆ ಏನು ಹೇಳ್ತಾರೆ? ತೂರ್ಯ ಅವಸ್ಥೆ ಅಂತ ಹೇಳ್ತಾರೆ. ತೂರ್ಯ ಅವಸ್ಥೆ ಅಂತ ಸ್ವಲ್ಪ ಅನುಸಂಧಾನ ಮಾಡ್ತಿರ್ತಾನಲ್ಲಿ. ಬಟ್ ಎಲ್ಲವೂ ಹೋಗಿರ್ತದೆ, ಯಾವುದಲ್ಲಿ ಏನು ಯಾವ ಭಾವನೂ ಇರಂಗಿಲ್ಲಲ್ಲಿ. ತ್ರಿಪುಟಿ ಇವೆಲ್ಲ ಭಾವಗಳು ನಾಶ ಆಗಿರ್ತದೆ. ಉಳಿಯುವಂಥದ್ದು ಪರಮಾತ್ಮನ ಸ್ವರೂಪ. ಇಂಥ ಸ್ವರೂಪವೇ ನಾನು ಇದ್ದೀನಿ ಅನ್ನುವಂಥ ಒಂದು ಸ್ವಲ್ಪ ವೃತ್ತಿ ಇರ್ತದಲ್ಲಿ ತೂರ್ಯಾವಸ್ಥೆಯಲ್ಲಿ. ಈಗ ಯೋಗಿಯು ತೂರ್ಯಾವಸ್ಥೆಯಲ್ಲಿ ಇದ್ದುಕೊಂಡು ಸ್ವರೂಪದ ಅನುಸಂಧಾನ ಮಾಡ್ತಾ ಇರ್ತಾನೆ. ಆತ ಹೆಂಗೆ ಕಾಣಿಸ್ತಾನಲ್ಲಿ? ನಿದ್ದೆ ಹತ್ತಿದಂಥ ವ್ಯಕ್ತಿ, ಸುಪ್ತನಂತೆ ಕಂಡು ಬರ್ತಾನೆ. ಮತ್ತು ಸ್ವತಃ ಆಗಲಿ ಅನ್ಯರಿಂದಾಗಲಿ ಆತ
ಉತ್ಥಾನನಾಗ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿ ನಿದ್ರೆ ಮಾಡುವಂತಹ ವ್ಯಕ್ತಿ ಈ ವಿಚಾರದಲ್ಲಿ ಈ ಅಭಿನವ ಸಿದ್ಧಾರೂಢರ ಅಭಿನವ ಶಿವಪುತ್ರ ಗುರುಗಳು ಕೆಲವೊಂದು ವಿಚಾರಗಳನ್ನು ಅವರು ಹೇಳ್ತಾ ಇದ್ರು. ದೊಡ್ಡ ಶಿವಪುತ್ರಪ್ಪ ಗುರುಗಳು ಕೂತ್ಕೊಂಡಾಗ ನೋಡ್ರಿ ಯಾವ ಹಂತಕ್ಕೆ ಹೋಗ್ಬಿಡ್ತಾರೆ ಮಹಾತ್ಮರಂತ ಅಂದರೆ, ಬ್ರಹ್ಮನಿಷ್ಠತ್ವದಲ್ಲಿ ಇದ್ಬಿಡೋರು ಅವ್ರು ಹಿಂಗೆ ಕಣ್ಣು ತೊಗೊಂಡ್ರು ಕೂಡ ಈ ಮಾತು ಬಸವಾನಂದರು ಕೂಡ ಹೇಳಿದ್ದಾರೆ. ಬ್ರಹ್ಮನಿಷ್ಠತ್ವ ಅಂತಂದರೆ ಏನಂದ್ರೆ ಈ ಕಣ್ಣು ಹಿಂಗೆ ತೊಗೊಂಡು ಕುಂತರೂ ಕೂಡ ಜಗತ್ತಿದೇನು ಯಾವ ದೃಶ್ಯ ಪ್ರಪಂಚನೇ ಕಾಣಂಗಿಲ್ಲ ಅಂತದ್ದು, ಅದು ಕಾಣಂಗಿಲ್ಲ. ಅದು ಆ ಮಟ್ಟಕ್ಕೆ ಹೋದಾಗ ಇವರು ಹಿಂಗೆ ಕಣ್ಣು ತೊಗೊಂಡು ಕೂಡ್ತಿದ್ರು. ದೊಡ್ಡ ಶಿವಪುತ್ರಪ್ಪ ಗುರುಗಳು ಹಿಂಗೆ ಕಣ್ಣು ತೊಗೊಂಡು ಹಿಂಗೆ ಕೂತ್ಕೊಂಡ್ರೆ ಮುಂಜಾನೆ ಹಿಂಗೆ ಕುಂತಿದ್ರು ಅಂದರೆ ಹಿಂಗೆ. ಆವಾಗ ಶಿವಪುತ್ರಪ್ಪ ಗುರುಗಳು ಅಭಿನವ ಶಿವಪುತ್ರ ಗುರುಗಳು ಬಂದಾಗ ಅಲ್ಲಿ ಮುಂದೆ ಕೂತ್ಕೊಂಡು ಸುಮ್ಮನೆ ಕೂಡಾರಂತ. ಅವ್ರು ಹಂಗೆ ಕೂತ್ಕೊಂಡಿರೋ ಕಣ್ಣು ತೊಗೊಂಡು ಇಷ್ಟೇ ಕೂತ್ಕೊಂಡ್ಬಿಟ್ಟಿರೋರಂತ. 11-12 ಗಂಟೆ ಆಯಿತು ಅಂತಂದಾಗ ಅವಾಗ ಎಚ್ಚರಿಕೆಗೆ ಬರೋರು ಅವರು. ತಮ್ಮ ತಾವೇ ಎಚ್ಚರಿಕೆ ಸ್ಥಿತಿಗೆ ಬಂದು ಶಿವು ಅಂತ ಕರೆಯೋರಂತ. ಆವಾಗ ಬಂದು ಯಾಕಜ್ಜ ಅಂದಾಗ, ಎಲ್ಲೋಗಿದ್ದಪ್ಪ ಇಡತಾನ ಬರಲೇ ಇಲ್ಲ ಈ ಕಡೆ ಅನ್ನೋರಂತ. ಅಜ್ಜ ನಾ ಇಟ್ಟತಾನ ಇಲ್ಲೇ ಮುಂದೆ ಕುಂತಿದ್ದೆ, ನೀನೇ ನೋಡಿಲ್ಲ, ನಾನು ಇಲ್ಲೇ ಕುಂತು ಹೋಗಿನ ಅಜ್ಜ ಅಂತ ಅನ್ನೋರಂತ. ಅದರ ಅರ್ಥ ಏನು ಅಂದ್ರೆ, ಆ ಒಂದು ಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿ, ಬ್ರಹ್ಮನಿಷ್ಠತ್ವದಲ್ಲಿ ಇದ್ದಂಥ ವ್ಯಕ್ತಿಗೆ ಅಲ್ಲಿ ಯಾವುದು ತೋರಂಗಿಲ್ಲ. ಆ ಸ್ಥಿತಿಯಲ್ಲಿ ಇದ್ಕೊಂಡು ತಾನೇ ಎಚ್ಚರಿಕೆಗೆ ಬರ್ತಾನೆ, ಮತ್ತು ತಾನೇ ಇದು ಮಾಡ್ತಾನೆ, ಅಥವಾ ಇನ್ನೊಬ್ರು ಕೂಡ ಹಿಂಗೆ ಇದು ಮಾಡಬಹುದು. ಆ ರೀತಿಯಾಗಿ ಇರ್ತಾನಂತ ಇರ್ತಾರೆ. ಮತ್ತಿಲ್ಲಿ ಏನು ಹೇಳ್ತಾರೆ, ಅಂತಂದ್ರೆ 3ನೇ ನುಡಿ ನೋಡೋಣ. ಏನು ಹೇಳ್ತಾರೆ 3ನೇ, ಆತ್ಮನು ಸುಖ ಚಿದ್ರೂಪ ಆಗಿರ್ಪ, ಆತ್ಮನು ಸತ್ಯೆಯ ತಾನಾಗಿರ್ಪ, ಸಕಲವು ತನ್ನೆಯ ನಿಜಬಹುದೆಂದು ಅಕಲಂಕ ಆನಂದದಿ ಬೆರೆದೆಂದು ವಾಸನೆ ಯಹುದನ್ನು ಪಾಯಿನಿಯಾಗಿ ಆ ಸುಪ್ತನ ಬುದ್ಧಿಗೆ ಪಡಿಯಾಗಿ ಅನ್ನೆಗ ಸಂಸ್ಕಾರದ ಅದನಿಂತು ಇನ್ನ ಸುಪ್ತನ ಪರಿತಾನೆಂತು ಆಗಲೇ ತೊಳುವಿಂದಾಗಿ ಮೇಗೆನಿಸುವ ಬಹುದಿನ ಗತಿಯಾಗಿ ತನ್ನಿಂಪರರಿಂದೆಚ್ಚತ್ತವನು ಮುನ್ನಿನ ಪರಿಯೋಳ್ ವ್ಯವಹರಿಪನು ಅಂತ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರ, ಆತ್ಮನು ಅಂದರೆ ಆತ ಹೆಂಗದನ, ತಾನು ಚಿದ್ರೂಪವಾಗಿರುವಂಥ ತಾನು. ಆತ್ಮ ಅಂದರೆ ತಾನು. ಸುಖ ಚಿದ್ರೂಪವಾಗಿರ್ಪ ಅಂದ್ರೆ ಸುಖ ಜ್ಞಾನ ರೂಪನಾಗಿರುವಂಥವನು. ಪರಮಾತ್ಮನು ಹೆಂಗದನ, ಸದ್ರೂಪವಾಗಿರುವಂಥವನು, ಚಿದ್ರೂಪವಾಗಿರುವವನು, ಆನಂದವಾಗಿರುವವನು. ತಾನಾದ್ರೂ ಕೂಡ ಸದ್ರೂಪ ಚಿದ್ರೂಪ ಆನಂದ ಆಗಿರುವಂಥವನು ಆತ್ಮ. ಪರಮಾತ್ಮ ಹೆಂಗದನ, ಸದ್ರೂಪ ಚಿದ್ರೂಪ ಆನಂದ ರೂಪವಾಗಿದ್ದಾನ. ನೀನು ಆತ್ಮ ಕೂಡ ನೀನು ಸದ್ರೂಪ ಚಿದ್ರೂಪ ಆನಂದವಾಗಿರುವಂಥವನು. ಹೆಂಗಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಾನು ಇದ್ದೇನೆ ಅನ್ನುವುದರಿಂದ ಆತ್ಮನು ಸದ್ರೂಪ ಆಗಿದ್ದಾನೆ. ಯಾಕೆ ಜಾಗೃತದಲ್ಲಿ ನಾನು ಇದ್ದೀನಿ, ಪ್ರತಿಯೊಂದಕ್ಕೂ ನಾನು ಅಂತ ವ್ಯವಹಾರ ಮಾಡ್ತಾನೆ. ನಾನು ಇದ್ದೀನಿ, ನಾನು ಹೋಗಿದ್ದೀನಿ, ನಾನು ಬಂದಿದ್ದೀನಿ ಅಂತ. ಇಲ್ಲಿ ಹೆಂಗಂದ್ರೆ ಸದ್ರೂಪ, ಎಲ್ಲ ಕಡೆ ನಾನು ಇದ್ದಿದ್ದೀನಿ ಅನ್ನುವಂಥದ್ದು ಸದ್ರೂಪ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಪ್ರಪಂಚವನ್ನು ಅನ್ಯ ಸಹಾಯವಿಲ್ಲದೆ ಬೆಳಗೋದರಿಂದ ಏನಾದರೂ ಅಲ್ಲಿ ಸಹಾಯ ಐತೇನಲ್ಲಿ, ಕಣ್ಣಿನ ಸಹಾಯ ಐತೆ, ಬೇರೆ ಯಾವ್ದ್ರದನ್ನ ಸಹಾಯ ಐತೆ ನನ್ನ ಸ್ವಪ್ನದಲ್ಲಿ, ಆದರೆ ಯಾವುದ್ರದ್ದು ಸಹಾಯ ಇಲ್ಲ ಅಲ್ಲಿ. ಏನು ಜಾಗ್ರದಲ್ಲಿರುವಂಥ ಈ ಸ್ಥೂಲ ಶರೀರದ ಸಹಾಯ ಐತೇನೆ ಸ್ವಪ್ನಾವಸ್ಥೆಯಲ್ಲಿ? ಕಾಲು ಬಡ ನಡೀತದೆ. ನಾವೇನಾರು ಒಂದು ಮಾರ್ಕೆಟಿಗೆ ಹೋಗ್ಬೇಕಾಗ್ಯದಂತ ತಿಳ್ಕೊಳ್ರಿ, ಈ ಸ್ಥೂಲ ಶರೀರ ಏನಾರು ಸಹಾಯಗಳು ಅದಾವನಲ್ಲಿ, ಗಾಡಿ ಕಾರು ಅದಾವನ್ನ. ನಮಗೆ ಕಾರ್ ಇರ್ತಾವ ನೋಡಿ ಜಾಗ್ರದಲ್ಲಿದ್ದಂಗೆ, ಕಾರ್ ಇರುವಂಥದ್ದು, ಕೈ ಶರೀರಗಳು, ಕೈ ಕಾಲು ಇವೆಲ್ಲ ಏನಾರು ಇರ್ತಾವನ್ನಂದ್ರೆ ಏನಿಲ್ಲ, ಯಾವ ಸಹಾಯನೂ ಇಲ್ಲ. ಆದರೂ ಕೂಡ ಅಲ್ಲಿ ಎಲ್ಲ ವ್ಯವಹಾರವನ್ನು ಮಾಡ್ತಾನೆ. ಎಲ್ಲ ಓದಂಗೆ ಆಗ್ತದೆ, ಬಂದಂಗೆ ಆಗ್ತದೆ, ಎಲ್ಲಿ ನೋಡ್ದಂಗೆ ಆಗ್ತದೆ, ಹತ್ತಂಗೆ ಆಗ್ತದೆ, ಕರೆದಂಗೆ ಆಗ್ತದೆ, ನಾನಾ ರೀತಿಯಿಂದ. ಅದಕ್ಕೆ ಯಾರ ಸಹಾಯವಿಲ್ಲದೆ ಬೆಳಗೋದ್ರಿಂದ ಅಲ್ಲೇನ ಚಿದ್ರೂಪವಾಗಿರುವಂಥವನು. ಸುಪ್ತಿಯಲ್ಲಿ ಯಾವ ವಿಷಯಗಳಲ್ಲಿ ಇದ್ದಿದ್ದರೂ ಕೂಡ, ಯಾಕಂದ್ರೆ ಇಲ್ಲದಿದ್ದರೂ ಕೂಡ ಸುಪ್ತಿಯಲ್ಲಿ ಯಾವ ವಿಷಯಗಳು ಅದಾವನ್ನ, ಯಾವ ವಿಷಯಗಳೂ ಇಲ್ಲ. ಎಲ್ಲಿ? ಸುಪ್ತಿಯಲ್ಲಿ, ಗಾಢವಾದ ನಿದ್ರೆಯಲ್ಲಿ. ಮತ್ತು ವಿಷಯಗಳಿಂದ ಆನಂದ ಆಗ್ತದಂತ ಹೇಳ್ತೀವಲ್ಲ, ನಿದ್ರೆ ಒಳಗೆ ವಿಷಯಗಳು ಇಲ್ಲ. ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಈ ವಿಷಯಗಳೇನಾರು ಅದಾವನು? ನಿದ್ರೆ ಒಳಗೆ ಇಲ್ಲ. ಆದರೆ ನಿದ್ರೆ ಒಳಗೆ ಯಾವ ಇಲ್ಲ ಅಂದರೂ ಕೂಡ ಆನಂದವಾಗಿರ್ತೀವಿಲ್ಲ. ಅದ್ರಾಗ ವಿಷಯಗಳು ಇಲ್ಲದಿದ್ರೂ ಕೂಡ ಆನಂದವಾಗಿರುವಂಥದ್ದು ಇದು ಎಲ್ಲರ ಅನುಭವಕ್ಕಾದ, ಒಬ್ರಿಗಂತಲ್ಲ. ಅದಕ್ಕೆ ಪ್ರಾಕ್ಟಿಕಲ್ಲಾಗಿ ನಾವು ನೋಡಿದಾಗ ಇವು ಎಲ್ಲರ ಅನುಭವಕ್ಕಿರುವಂಥವು.
ತತ್ವನೇ ಎಲ್ಲರಿಗೆ ಆಸು ಒಕ್ಕದ. ಸ್ವಲ್ಪ ನಾವು ವಿಚಾರ ಮಾಡಬೇಕು ಇದು ತಿಳ್ಕೊಬೇಕಾದ್ರೆ. ಯಾಕಂದ್ರೆ ಎಲ್ಲ ಕಡೆ ತುಂಬ್ಯದ, ಎಲ್ಲ ಕಡೆ ತೋರ್ತದ. ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಎಲ್ಲದ್ರಾಗ ಅದ ತತ್ವದಲ್ಲೇ ನಾವೆಲ್ಲನೂ ಇದ್ದೀವಿ ಅಂದರೂ ಕೂಡ ನಮಗೂ ಇವತ್ತು ಅದ್ರ ಗುರ್ತು ಆಗ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೂ ಪುಣ್ಯದ ಫಲ ಬೇಕು, ಸದ್ಗುರು ಸಿಗಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದನೇ ಇಂಥವೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅದರಿಂದ ಇಲ್ಲಿ ಆತ್ಮನ ಲಕ್ಷಣವು ಪರಮಾತ್ಮ ಲಕ್ಷಣ ಒಂದೇ ಆಗಿರೋದ್ರಿಂದ ಲಕ್ಷ್ಯ ವಸ್ತುವಾದರೂ ಒಂದೇ ಆಗಿರುವಂಥದ್ದು. ಎರಡು ಆತ್ಮನ ಲಕ್ಷಣ ಮತ್ತು ಪರಮಾತ್ಮ ಲಕ್ಷಣ ಎರಡೂ ಒಂದೇ ಅದಾವೆ. ಲಕ್ಷ್ಯ ವಸ್ತು ಆದರೂ ಒಂದೇ ಆಗಿರುವುದು. ಯಾಕೆ ಇರುವಂಥದ್ದು ವಸ್ತು ಒಂದೇ ಅದು, ಇದಕ್ಕೆ ಆಧಾರವಾಗಿರುವಂಥ ಅಧಿಷ್ಠಾನವಾಗಿರುವಂಥದ್ದು ಒಂದೇ ಅದು. ಇಂಥ ಸಚ್ಚಿದಾನಂದ ಸ್ವರೂಪವಾದ ತನ್ನಲ್ಲಿ ಸಕಲ ನಾಮರೂಪಗಳು ನೋಡ್ರಿ. ಯಾಕಂದ್ರೆ ಸಚ್ಚಿದಾನಂದ ಸ್ವರೂಪನಾದಂಥ ತನ್ನಲ್ಲಿ ಈ ಸಕಲ ನಾಮರೂಪಾತ್ಮಕ ಕೂಡಿದಂಥ ಈ ಜಗತ್ತಿನ ತೋರ್ತದ, ಇದು ಕಲ್ಪಿತ ಆಗ್ಯದ. ಕಲ್ಪಿತ ವಸ್ತು ಅಧಿಷ್ಠಾನಕ್ಕಿಂತ ಭಿನ್ನವಿರಲಾರದು. ನೋಡ್ರಿ, ಕಲ್ಪಿತ ವಸ್ತು ಅದಲ್ಲ, ಅಧಿಷ್ಠಾನಕ್ಕಿಂತ ಭಿನ್ನ ಅದನ್ನ. ಕನಸು ನಿನಗಿಂತ ಭಿನ್ನವಾಗಿ ತೋರಕತ್ತಿದಾನ. ಈ ಸಕಲ ಪ್ರಪಂಚ ಏನು ತೋರ್ತಲ್ಲ ನಿನಗಿಂತ ಭಿನ್ನ ಐತಂತ ತಿಳ್ಕೊಂಡ್ರೇನ? ನಿನಗೆ ಭಿನ್ನನೇ ಇಲ್ಲ. ಏನೇ ನೋಡಿ ನೀ ದುನಿಯದ ಜಗತ್ತಿನೊಳಗೆ ಏನು ನೋಡಿದ್ರು ಕೂಡ ಅದು ನಿನಗಿಂತ ಭಿನ್ನವಾಗಿಲ್ಲ. ಅದು ನಿನಗೆ ನಿನ್ನೊಳಗೆ ತೋರ್ತದ. ಆದರೆ ನೀನು ಅಜ್ಞಾನದಿಂದ ಅದು ಭಿನ್ನ 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 ಅನ್ಕೊಂತ ಹೊಂಟಿದಿ. ಸ್ವಲ್ಪ ವಿಚಾರಕ್ಕೆ ಹೋಗ್ಬೇಕು. ವಿಚಾರಕ್ಕೆ ಹೋದಾಗ ನಮ್ಗೆ ಗೊತ್ತಾಗ್ತದ, ಪ್ರತಿ ಒಂದು ನೋಡುವಂಥವು ನಾನೇ ಇದ್ದೀನಿ, ನನ್ನೊಳಗೆ ಇಷ್ಟೆಲ್ಲ ತೋರ್ತದ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಕಲ್ಪಿತ ವಸ್ತು ಅಧಿಷ್ಠಾನಗಿಂತಲೂ ಭಿನ್ನವಾಗ್ಯದೇನು ಅಂದರೆ ಇಲ್ಲ, ಭಿನ್ನವಾಗಿಲ್ಲದು. ಅದರಿಂದ ಸಕಲವು ತಾನೆಂದು ಸರ್ವಾತ್ಮಕ ಭಾವನೆಯು ಉಳ್ಳಂತಾಗಿರುವನು. ಅದರಿಂದ ನೋಡ್ರಿ, ರಾಗದ್ವೇಷಾದಿಗಳು ನಿವೃತ್ತಿ ಆಗ್ತದ. ಒಬ್ಬ ವ್ಯಕ್ತಿನ ಜ್ಞಾನಿ ನೋಡಿದ್ರು ಕೂಡ ತನ್ನ ಸ್ವರೂಪ ಅಂತ ತಿಳ್ಕೊಳಾನ. ಒಬ್ಬ ಶತ್ರು ಇದ್ರೂ ಕೂಡ ನನ್ನ ರೂಪ ಅಂತ ತಿಳ್ಕೊಳತ್ತಾನ. ಯಾಕಂದ್ರೆ ಒಂದು ವಸ್ತು ತನಗೆ ಅರ್ಥ ಆಗಬೇಕಾಗಿತ್ತು, ತಿಳಿಬೇಕಾಗಿತ್ತಂದ್ರೆ ಆತ ಆ ಸಂಪೂರ್ಣ ವಸ್ತುವಿನ ಆಕಾರ ತಾನೇ ಆಗಿರ್ತಾನೆ. ಅರ್ಥ ಆಯ್ತಲ್ಲ? ಆ ವಸ್ತುವಿನ ಏನು ಅಂತಃಕರಣ ದ್ವಾರ ಹೋಗಿ ಈ ಇಂದ್ರಿಯಗಳ ಮೂಲಕ, ಈ ನೇತ್ರದ ಮೂಲಕ ಹೋಗಿ ಈ ಒಂದು ಗ್ರಂಥವನ್ನು ನೋಡ್ಬೇಕಾದ್ರೆ ಆ ಗ್ರಂಥದ ಆಕಾರ ಎಲ್ಲ ಆ ವ್ಯಕ್ತಿ ಆದಾಗ ಮಾತ್ರ ಆ ಗ್ರಂಥ ಅಂತ ಹೇಳಕ್ಕೆ ಬರ್ತದಿಲ್ಲ, ಅಂದ್ರೆ ಹೇಳಕ್ಕೆ ಬರೋಂಗಿಲ್ಲ ಅದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಸರ್ವಾತ್ಮಕ ಎಲ್ಲ ಸ್ವರೂಪ ನೀನೇ, ಎಲ್ಲವೂ ನಿನ್ನಲ್ಲೇ ತೋರ್ತದೆ. ನಿನ್ನಲ್ಲೇ ತೋರುವಂಥದ್ದು ನಿನ್ನ ಸ್ವರೂಪನೇ ಅದು. ಅದಕ್ಕೆ ಈ ಸರ್ವಾತ್ಮಕ ಭಾವನೆ ಉಳ್ಳವಂತ ಆಗಿರುವುದರಿಂದ ರಾಗ ದ್ವೇಷಾದಿಗಳು ನಿವೃತ್ತಿಯಾಗಿರ್ತಾವೆ. ಆದ್ದರಿಂದ ಯಾವುದೊಂದು ದೋಷವಿಲ್ಲದಂಥ ಅಖಂಡ ಆನಂದದಲ್ಲಿ ಬೆರೆತು ಹೋಗಿಬಿಡ್ತಾನೆ. ಅಲ್ಲಿ ಏನು ಎಲ್ಲನೂ ನನ್ನ ರೂಪ ಅಂತಂದಾಗ ರಾಗ ದ್ವೇಷಾದಿಗಳು ಎಲ್ಲಿ ಬರ್ತಾವೆ? ನನ್ನ ಸ್ವರೂಪನೇ ಐತೆ. ಏನು ಕಾಣುವಂಥ ಪ್ರತಿಯೊಂದು ಈ ಜಗತ್ತಿನೊಳಗೆ ಈ ಶರೀರವನ್ನು ಮೊದಲು ಮಾಡ್ಕೊಂಡು ಏನೇನು ತೋರ್ತಾವೆ ಎಲ್ಲ ನನ್ನ ಸ್ವರೂಪ ಅಂತ ತಿಳ್ಕೊಂಡಾಗ ಅಲ್ಲಿ ರಾಗದ್ವೇಷಾದಿಗಳು ನಿವೃತ್ತಿ ಆಗ್ತದೆ. ಅದರಿಂದ ಯಾವುದೊಂದು ದೋಷವಿಲ್ಲದಂಥ ಅಖಂಡ ಆನಂದ ಅದಲ್ಲಿ ಬೆರೆತು ಹೋಗ್ಬಿಡ್ತಾನೆ. ಈ ಕಾಲಕ್ಕೆ ಎತ್ತು ನೋಡಿದ್ರೆ ತನ್ನ ನಿಜವೇ ತೋರುವುದರಿಂದ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಎಲ್ಲ ಕಡೆ ತನ್ನ ಸ್ವರೂಪನೇ ಎಲ್ಲ ಹೋಗ್ಬಿಡ್ತವೆ. ಯಾವುದು ನಾಮ ರೂಪು ಎಲ್ಲ ತೆಗೆದಾಗ ಉಳಿದದ್ದು ನಿನ್ನ ಸ್ವರೂಪನೇ ಇರ್ತದೆ. ಎತ್ತ ನೋಡಿದ್ರೆ ತನ್ನ ನಿಜವೇ. ಅನಾತ್ಮ ಸಂಬಂಧಿ ವಾಸನೆಗಳೆಲ್ಲವೂ ನಿವೃತ್ತಿ ಆಗಿಬಿಡ್ತದೆ. ಅನಾತ್ಮವಾಗಿರುವಂಥ ಏನು ವಸ್ತುಗಳು ಅದಾವ, ಭಿನ್ನವಾಗಿ ತೋರ್ತಿದ್ವಲ್ಲ ಮೊದಲ, ಅವೆಲ್ಲ ನಿವೃತ್ತಿ ಆಗಿಬಿಡ್ತಾವೆ, ಹೋಗ್ಬಿಡ್ತಾವೆ. ಎತ್ತ ನೋಡಿದ್ರೆ ಕೂಡ ತನ್ನ ಸ್ವರೂಪನೇ ಕಾಣಕ್ಕೆ ಬಿಡ್ತದೆ. ಆಗ ವಾಸನೆ ಕ್ಷಯವಾದಂಥ ಯೋಗಿಯು ಸುಪ್ತನ ಸದೃಶ್ಯನಾಗ್ಬಿಡ್ತದೆ. ಎಲ್ಲ ಸಂಪೂರ್ಣ ಅದನ್ನಲ್ಲಿ ವಾಸನೆ ಕ್ಷಯ ಆಗಿಬಿಟ್ಟಿರ್ತದಲ್ಲ. ಆವಾಗ ಏನಾಗ್ತದೆ, ನಿದ್ರೆ ಮಾಡಿದಂಥದ್ದೇನು ಅಜ್ಞಾನದ ನಿದ್ರೆ ಇರ್ತದಲ್ಲ, ಇಲ್ಲಿ ಜ್ಞಾನದ ನಿದ್ರೆ ಆಗಿಬಿಡ್ತದೆ ನೋಡ್ರಿ. ಹೆಂಗಿರ್ಬೋದಲ್ಲ? ಅಜ್ಞಾನದಲ್ಲಿ ಮಲಗಿದಾಗ ಎಷ್ಟು ಆನಂದವಾಗಿ ಮಲಗಿದ್ದೀವಿ ಅಂತಂದ್ರೆ ಇದು ಜ್ಞಾನದ ನಿದ್ರೆ. ಇಲ್ಲಿ ಕೂಡ ಯಾವುದಿಲ್ಲ, ಬರೀ ಆನಂದ ಇಲ್ಲಿ ಅಂಥ ಒಂದು ಆಗ್ತದೆ. ಈ ವಾಸನೆ ಕ್ಷಯವಾದಂಥ ಯೋಗಿಯು ಸುಪ್ತನ ಸದೃಶ್ಯನಾಗ್ತಾನೆ. ಅದರಿಂದ ದೃಷ್ಟಾಂತ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾಮೌನಿ ಕುಳಿತುಕೊಂಡಿದ್ದ. ಭಾಳ ಮಹಾಮೌನಿ ಇದ್ದತ. ಅವನನ್ನು ಭೇದಿಸಲ್ಪಟ್ಟದ್ದಾಗಿ ಇತ್ತ ಕಡೆ ಏನಾದರೂ ಬಂದಿರುವುದೋ ಅಂತ ಕೇಳಿದ ಒಬ್ಬ. ಏನಂತಂದ್ರೆ ಮಹಾಮೌನಿ ಭಾಳ ಮೌನದಿಂದ ಕೂತ್ಕೊಂಡಿದ್ದಾತ. ಅವನನ್ನು ಕುರಿತು ಒಬ್ಬ ಬೇಡ ಬಂದ. ಹೇಳ್ತಾನೆ, ಹೇ ಮುನಿಯೇ, ಒಂದು ಮೃಗ ನನ್ನ ಬಾಣದಿಂದ ಅದು ಭೇದಿಸಲ್ಪಟ್ಟಿತು. ಅಂದ್ರೆ ಬಾಣದಿಂದ ಹೊಡೆಸುವಂಥದ್ದು. ಇತ್ತ ಕಡೆಗೆ ಏನಾದರೂ ಬಂತ ಅದು ಮೃಗ ಅಂತ ಕೇಳಿದಾತ.
ಆ ಮುನಿ ಹೇಳ್ತಾನೆ, ವನವಾಸಿಗಳಾದಂಥ ಮುನಿಗಳಾದ ನಾವು ನಮ್ರ ಜೀವಿಗಳು. ಯಾಕಂದ್ರೆ ನಾವು ವನವಾಸಿಗಳು, ಕಾಡಿನಲ್ಲಿರುವಂಥವ್ರು, ಮತ್ತು ಈ ಮುನಿಗಳು ನಾವು. ಅದಕ್ಕೆ ನಮ್ರ ಸ್ವಭಾವವುಳ್ಳಂಥವ್ರು ನಾವು. ನಮಗೆ ಅಹಂಕಾರವೇ ಇಲ್ಲ ಅಂದಮೇಲೆ ವ್ಯವಹಾರವು ನಮಗೆ ಗೊತ್ತೇ ಇಲ್ಲ ಅಂದಾತ. ನಾವು ಅಹಂಕಾರವೇ ಇಲ್ಲ ನಮ್ಮಲ್ಲಿ ಅಂದಮೇಲೆ ವ್ಯವಹಾರ ನಮಗೆ ಗೊತ್ತೇ ಇಲ್ಲ. ಮನವೇ ಸರ್ವೇಂದ್ರಿಯಗಳ ವ್ಯಾಪಾರವನ್ನು ಮಾಡ್ತದ. ಮನಸ್ಸೇನು ಮಾಡ್ತದ? ಸರ್ವೇಂದ್ರಿಯ ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ಮಾಡ್ತದ. ಅಂಥ ಮನಸ್ಸೇ ಲಯವಾಗ್ಯದ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಕಣ್ಣು ನೋಡ್ಬೇಕಾದ್ರೆ ಮನಸ್ಸು ಬೇಕು, ಕಿವಿ ಕೇಳಬೇಕಾದ್ರೆ ಮನಸ್ಸು ಇರಬೇಕು, ರುಚಿ ನೋಡ್ಬೇಕಾದ್ರೆ ಮನಸ್ಸು ಇರಬೇಕು, ಸ್ಪರ್ಶ ಮಾಡಬೇಕಾದ್ರೆ ಮನಸ್ಸು ಇರಬೇಕು. ನೋಡಿ, ದಶೇಂದ್ರಿಯ ಒಡೆಯ ಮನಸ್ಸಿದು. ಈ ಮನಸ್ಸಿನ ವ್ಯಾಪಾರ ಇದ್ರೆ ಎಲ್ಲ ವ್ಯವಹಾರ ನಡೀತದ. ಮನಸ್ಸೆಲ್ಲ ಆಯ್ತಂದ್ರೆ ಈ ಕಣ್ಣು ಏನು ಮಾಡಂಗಿಲ್ಲ, ಕಿವಿನೂ ಏನು ಮಾಡಂಗಿಲ್ಲ, ಬಾಯಿ ಏನು ಏನು ಕೆಲಸ ವ್ಯವಹಾರನೇ ನಿಂತು ಬಿಡ್ತದಲ್ಲೇ. ಅದಕ್ಕೆ ಸರ್ವೇಂದ್ರಿಯಗಳ ವ್ಯಾಪಾರವನ್ನು ಮಾಡುವಂಥ ಅಂಥ ಮನಸ್ಸೇ ಲಯ ಆಗಿಬಿಟ್ಟದ. ಆದ್ದರಿಂದ ಜಾಗ್ರ, ಸ್ವಪ್ನ, ಸುಸುಪ್ತಿಗಳು ನಾವು ತಿಳಿಯೋದೇ ಇಲ್ಲ ಅನ್ನಂತ ನೋಡ್ರಿ. ಜಾಗ್ರನೇ ಇಲ್ಲ, ಸ್ವಪ್ನನೇ ಇಲ್ಲ, ಸುಸುಪ್ತಿ ನಾವು ತಿಳಿಯೋದಿಲ್ಲ. ಸ್ಥೂರ್ಯ ಅವಸ್ಥೆಯಲ್ಲಿದ್ದೇನೆ ಅಂತ ಹೇಳಿದ ಆತ ಮಹಾಮುನಿ. ಬೇಡನು ಈ ಮಾತನ್ನು ತಿಳಿಯದೆ ಸುಮ್ಮನೆ ಹೊರಟೋದು. ಯಾಕಂದರೆ ಈ ಮುನಿಯ ಮಾತನ್ನು ಅದಕ್ಕೆ ತಿಳಿಲಿಲ್ಲ, ಸುಮ್ಮನೆ ಹೋದರೆ. ಅದರಿಂದ ಯೋಗಿಯು ತೂರ್ಯ ಅವಸ್ಥೆಯಲ್ಲಿ ನಿದ್ರಿತನ ಸಮಾನನಾಗಿರ್ತಾನ. ನಿದ್ರೆ ಮಾಡಿದಾಗ ಹೆಂಗಿರ್ತಾನತ? ಯಾಕಂದ್ರೆ ಮನಸ್ಸು ಲಯ ಆಗಿಬಿಟ್ಟದು, ಏನಿಲ್ಲ ತಾನೇ ತಾನಾಗಿರ್ತಾನೆ. ಆವಾಗ ನಿದ್ರಿತನಂಗೆ ಇರ್ತಾನೆ. ಅಂದ್ರೆ ನಿದ್ರಿತನು ಸಂಸ್ಕಾರ ಪರಿಪಕ್ವವಾಗುವ ತನಕ ಹೇಗೆ ಎಚ್ಚರಿಕೆಯುಳ್ಳವನಾಗಿರೋದಿಲ್ಲವೋ ನೋಡ್ರಿ. ನಿದ್ರಿತನು ಸಂಸ್ಕಾರ ಪರಿಪಕ್ವವಾಗುವ ತನಕ ಎಚ್ಚರಿಕೆ ಆಗಂಗಿಲ್ಲತ್ತಗ. ಹಾಗೆ ಈತನಾದರೂ ಸಂಸ್ಕಾರ ಉದ್ದವಾಗುವವರೆಗೂ ಉತ್ಥಾನವಾಗುವುದಿಲ್ಲ. ಈತ ಕೂಡ ಆತ ತನ್ನ ಬ್ರಹ್ಮನಿಷ್ಠತ್ವದಲ್ಲೇ ಇದ್ದಿರ್ತಾನೆ. ಅಂಥ ಸಮಾಧಿಯಲ್ಲಿದ್ದವನು ಅಭ್ಯಾಸಾನುಸಾರವಾಗಿ ನೋಡ್ರಿ, ಈತ ಹೆಂಗದನ ಸಮಾಧಿ ಸ್ಥಿತಿಯಲ್ಲೇ ಇರ್ತಾನೆ. ಅಂದಾಗ ಇದು ನೋಡ್ರಿ, ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ ಅವರು. ಈ ರೀತಿ ಸಮಾಧಿಯಲ್ಲಿದ್ದವನು ಅಭ್ಯಾಸಾನುಸಾರವಾಗಿ ಸ್ವತಃ ಆಗಲಿ ಪರರಿಂದಾಗಲಿ ಉತ್ಥಾನನಾಗುವನು. ಅಂದ್ರೆ ಈ ಅಭ್ಯಾಸಾನುಸಾರವಾಗಿ ಸ್ವತಃ ತಾನೇ ಆಗಲಿ ಪರರಿಂದಾಗಲಿ ಆತ ಹೋಗುವಂಥದ್ದು ಬರುವಂಥದ್ದು ಈ ರೀತಿ ಮಾಡ್ತಿರ್ತಾನೆ. ಉತ್ಥಾನವಾದ ತರುವಾಯದಲ್ಲಿ ಆದರೂ ಕೂಡ ಮನ ಬಂದಂತೆ ನಡೆಯದಾತ. ಎಚ್ಚರಿಕೆ ಆದಂಥ ಕಾಲದಲ್ಲಿ ಆದರೂ ಕೂಡ ಆ ಸುಪ್ತಿ ಭಾವನೆಯ ಜ್ಞಾನದ ಒಂದು ನಿದ್ರೆ ಏನಿರ್ತದೆ, ಅದರಿಂದ ಎಚ್ಚರ ಆದರೂ ಕೂಡ ಆತ ತನ್ನ ಮನಸ್ಸಿಗೆ ಬಂದಂಗೆ ನಡೆಯಂಗಿಲ್ಲ. ನಡೆದಿನ ಕೇವಲ ಆತ ತನ್ನ ಒಂದು ವಿಚಾರದಲ್ಲಿ ಸಂಪ್ರದಾಯ ಅನುಸಾರಿಯಾಗಿಯೇ ನಡೀತಾನೆ. ಒಂದು ರೀತಿಯಲ್ಲೇ ನಡೀತಾನೆ. ಅದನ್ನು ಬಿಟ್ಟು ಆತ ಯಾವತ್ತೂ ಮತ್ತೆ ಮನಸ್ಸಿಗೆ ಬಂದಂಗೆ ಇಲ್ಲರಿ ಎಲ್ಲ ತಿಳ್ಕೊಂಡು ಮನಸ್ಸಿಗೆ ಬಂದಂಗೆ ಆತ ಮಾಡ್ತಾನೆ ಅಂತ ಮಾಡಂಗಿಲ್ಲ. ಆ ಸಂಪ್ರದಾಯದ ಅನುಸಾರವಾಗಿ ತನ್ನ ವರ್ತನೆಗಳು ಇರ್ತಾವಂತ ಈ ಜ್ಞಾನಿದು. ಈ ರೀತಿಯಾಗಿ ಮೇಲ್ಮಟ್ಟದಿದು ತೂರ್ಯ ಅವಸ್ಥೆ, ತೂರ್ಯ ತೀರ್ಥದ ಅವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಮತ್ತು ಮುಂದಿನ ವಿಚಾರ ಈ ಥರ ಜ್ಞಾನಿ ಇರ್ತಾನ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಮುಂದೆ ಏನು ಹೇಳ್ತಾರೆ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.